ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ನಾವು GS ಕಾರ್ಸ್ ವರ್ಲ್ಡ್ ಹತ್ರ ಇದ್ದೀವಿ. ಸೊ ಸಾಕಷ್ಟು ಜನ ಕಮೆಂಟ್ಸ್ ಮಾಡ್ತಿದ್ರಿ, ಸರ್ ಹೊಸ ಶೋರೂಮ್ಗಳು ಇನ್ನೂ ತೋರಿಸಿ, ನಮಗೂ ಕೂಡ ಈಸಿಯಾಗಿರುತ್ತೆ, ಎಲ್ಲ ಕಡೆ ಶೋರೂಮ್ಸು ಇದ್ರೆ ತೋರಿಸಿ, ಬೇರೆ ಕಡೆ ಎಲ್ಲರ ಹೊಸದಾಗಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಇವತ್ತು ಇವ್ರ ಶೋರೂಮ್ಗೆ ಹುಡುಕೊಂಡು ಕೂಡ ಬಂದಿದ್ವಿ. ಸೊ ಶೋರೂಮ್ ಹೆಸರು ಬಂದ್ಬಿಟ್ಟು GS ಕಾರ್ಸ್ ವರ್ಲ್ಡ್ ಅಂತ ಹೇಳ್ಬಿಟ್ಟು. ಸೊ ಇವ್ರ ಹತ್ರ ಇವತ್ತು ಸ್ಟಾಕ್ ಬಂದ್ಬಿಟ್ಟು 25ಕ್ಕೂ ಹೆಚ್ಚು ಕಾರ್ಸ್ ಇದೆ. ಸೊ ಎಲ್ಲ ಕಾರ್ಸು ತುಂಬ ಕಂಡೀಷನಲ್ ಆಗಿದೆ. ಸೊ ಇವತ್ತು ಇನ್ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ಕಾರ್ಸ್ ಬಗ್ಗೆ ಡೀಟೇಲ್ಸ್ ಎಲ್ಲ ಇರುತ್ತೆ. ಸೊ ಲೋನ್ ಆಗಿರಲಿ, ಎಕ್ಸ್ಟ್ರಾ ಪ್ರೊಸೀಜರು ಏನೇನಿದೆಯೋ ಅವೆಲ್ಲ ತಿಳ್ಕೊಳ್ಳೋಣ ಬನ್ನಿ. ಸೊ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ವಿಸಿಟ್ ಮಾಡೋಂಗಿದ್ರೆ ಖಂಡಿತ ಅಂದರೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ಥರ ನಿಮಗೆ ಯೂಸ್ ಕಾರ್ಸ್ ಬಗ್ಗೆ ವೀಡಿಯೋಸು ಬರ್ತಿರುತ್ತೆ ಆ್ಯಂಡ್ ಟ್ರೈ ಮಾಡ್ತಿದ್ದೀವಿ. ಸೊ ಕಂಟೆಂಟ್ ಕೂಡ ಚೇಂಜ್ ಮಾಡೋಕ್ಕೆ, ಯಾಕಂದರೆ ಒಂದೇ ಥರ ವೀಡಿಯೋಸು ನೋಡಿ ಬೋರ್ ಹೊಡಿತಿರುತ್ತೆ. ಸೊ ನಿಮಗೆ ಕಾರ್ ಏನಾರು ತೊಗೊಳಂಗಿದ್ರೆ ಖಂಡಿತ ಅಂದರೂ ವಿಡಿಯೋನ ಸ್ಕಿಪ್ ಮಾಡ್ದಿಲ್ಲೇ ಕಂಪ್ಲೀಟ್ ವಿಡಿಯೋನ ನೋಡಿಬಿಡಿ. ಯಾಕಂದರೆ ಯಾರಿಗೆ ಇಷ್ಟ ಆಗಿರೋ ಕಾರ್ ಯಾವ ವಿಡಿಯೋದಲ್ಲಿ ಇರುತ್ತೋ ಗೊತ್ತಾಗಲ್ಲ. ಮೊದಲನೇ ಬಾರಿಗೆ ಶೋರೂಮ್ ಓನರ್ನ ನಾವು ನಮ್ಮ ವಿಡಿಯೋದಲ್ಲಿ ವಿಸಿಟ್ ಮಾಡ್ತಿದ್ದೀವಿ. ಸರ್, ನಿಮ್ಮ ಹೆಸರು ಹೇಳಿ ಸರ್. ನಮಸ್ಕಾರ ಎಲ್ಲರಿಗೂ, ನನ್ನ ಹೆಸರು ಜುನೇದ್ ಅಂತ. ಸೊ ಕೆಲವರು ಜನ ನೋಡಿರ್ತಾರೆ ನನಗೆ. ಸೊ ಯೂಟ್ಯೂಬ್ ಚಾನಲ್ ಇದೆ ನಮ್ಮದು, ಬಟ್ ಈ ಸರ್ದು ಬಂದು ಫಸ್ಟ್ ಯೂಟ್ಯೂಬ್ ಚಾನಲಲ್ಲಿ ನಾವು ವೀಡಿಯೋ ಮಾಡ್ತಾ ಇರೋದು. ಕೈಂಡ್ಲಿ ಫಸ್ಟ್ ಆಫ್ ಆಲ್ ಇವ್ರಿಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನನ್ನ ಹೆಸರು ಜುನೇದುಲ್ಲಾ ಶರೀಫ್ ಅಂತ. ನಮ್ಮದು GS ಕಾರ್ ವರ್ಲ್ಡ್ ಅಂತ ಶೋರೂಮ್ ಹೆಸರು. ಇದು ಲೊಕೇಶನ್ ಹೇಳಬೇಕಾದ್ರೆ ಬೈಸಂದ್ರ ಜಯನಗರ್ ಫಸ್ಟ್ ಬ್ಲಾಕಲ್ಲಿ ನಮ್ಮ ಅಡ್ರೆಸ್ಸು. ಲ್ಯಾಂಡ್ಮಾರ್ಕ್ ನಿಮಗೆ ಸಿಂಪಲ್ ಎಲ್ಲರಿಗೆ ಗೊತ್ತಿರ್ತದೆ, ನಿಮ್ಹಾನ್ಸ್ ಹಾಸ್ಪಿಟಲ್ ಹತ್ರ ಇರೋದು ನಮ್ಮ ಕಾರ್ ಶೋರೂಮು. ಡಿಸ್ಕ್ರಿಪ್ಷನಲ್ಲಿ ಎಲ್ಲ ನಿಮಗೆ ನಂಬರು ಲಿಂಕ್ ಎಲ್ಲ ಹಾಕಿರ್ತಾರೆ ರಾಮ್ ಸರು, ಅದೆಲ್ಲ ಫಾಲೋ ಮಾಡ್ಕೊಳ್ಳಿ. ನನಗೆ ಫೋನ್ ಮಾಡಿ ಏನಾರ ಎನ್ಕ್ವೈರಿ ಬೇಕಾದರೆ. ಓಕೆ ಸರ್, ಇವತ್ತು ನಿಮ್ಮ ವಿಡಿಯೋದಲ್ಲಿ ಕಾರ್ಸ್ ಯಾವ ಪ್ರೈಸಿಂದ ಸ್ಟಾರ್ಟ್ ಆಗ್ಬಿಟ್ಟು ಯಾವ ಪ್ರೈಸಿಂದ ಎಂಡ್ ಆಗುತ್ತೆ ಆಲ್ಮೋಸ್ಟ್? ಇವತ್ತು ವೀಡಿಯೋನ ಸ್ಟಾರ್ಟಿಂಗ್ ಪ್ರೈಸ್ ಬಂದು 1,45,000 ಸ್ಟಾರ್ಟ್ ಆಗ್ತಾ ಇದೆ. ಸೊ ಎಂಡಿಂಗ್ ಅಂತ ಇಲ್ಲ, ನಮ್ಮ ಹತ್ರ ಸ್ಟಾಕ್ ತುಂಬ ಇದೆ. ಈಗ ಸದ್ಯಕ್ಕೆ ಇಲ್ಲಿ ನಿಲ್ಲಿಸಿರೋ ಜಾಗ 25 ಗಾಡಿ ಕೆಪಾಸಿಟಿ ಇದೆ, ಅಷ್ಟು ನಿಲ್ಸಿದ್ದೀವಿ. ಅದು ಬಿಟ್ಟರೆ ನಿಮಗೆ ಪ್ರೀಮಿಯಂ ಗಾಡಿನೂ ನಮ್ಮ ಹತ್ರ ಸಿಗುತ್ತೆ ಸರ್. 10 ಲಕ್ಷ 11 ಲಕ್ಷ ಎಲ್ಲ. ಹೌದು. ಸೊ ಬೇರೆ ಕಡೆ ಪಾರ್ಕಿಂಗ್ ಕೂಡ ಇದೆ, ಇವ್ರ ಹತ್ರ ಬೇರೆ ಕಡೆ ಪಾರ್ಕಿಂಗ್ ಕೂಡ ಇದೆ. ಸೊ ಇಲ್ಲಿ ಬಂದ್ಬಿಟ್ಟು 25 ಕಾರ್ಸ್ನ ಸ್ಟಾಕ್ನ ನಿಲ್ಲಿಸ್ಬೋದು. ಅಣ್ಣ, ಇವಾಗ ಲೋನ್ ಫೆಸಿಲಿಟಿ ಆ ಥರ ಎಲ್ಲ ಆಲ್ ಟೈಪ್ ಆಫ್ ಲೋನ್ಸ್ ಅವೈಲೇಬಲ್ ಇದೆ ನಮ್ಮ ಹತ್ರ. ಬ್ಯಾಂಕು ಇದೆ, ಪ್ರೈವೇಟ್ ಲೋನು ಇದೆ. ಸೊ ಮಾಡಲ್ ವೈಸ್ ಹೇಳಬೇಕಾದ್ರೆ 2008ಇಂದ ನಾವು ಲೋನ್ ಮಾಡಿಸ್ಕೊಳ್ತೀವಿ. ಹೌದು. ಇನ್ಸ್ಟೆಂಟ್ ಲೋನು ಇದೆ ನಮ್ಮ ಹತ್ರ. ಇನ್ಸ್ಟೆಂಟ್ ಲೋನು ಇದೆ. ಇಲ್ಲ ನೀವು ಸ್ವಲ್ಪ ಟೈಮ್ ಬೇಕು, ಸ್ವಲ್ಪ 80-90% ಲೋನ್ ಬೇಕಾದ್ರೂ ನಾವು 2 ದಿವಸ ಟೈಮ್ ತೊಗೋತೀವಿ. ಖಂಡಿತ 80-90% ಲೋನ್ ಮಾಡಿಸ್ಕೊಡ್ತೀವಿ ನಾವು. ಮಾಡಲ್ ಮೇಲೆ ಡಿಪೆಂಡ್. ಸೊ ನಿಮ್ಮದು ಸಿವಿಲ್ ಸ್ಕೋರ್ ಕೂಡ ತುಂಬ ಚೆನ್ನಾಗಿರಬೇಕು. ಸೊ ಆ ಥರ ಇದ್ದರೆ ನಿಮಗೆ ಖಂಡಿತ ಅಂದ್ರೆ ಬೇಗ ಅಂದ್ರೆ ಲೋನ್ ಆಗುತ್ತೆ. ಸಾಕಷ್ಟು ಜನ ಕೇಳ್ತಿರ್ತಾರೆ, ಸರ್ ಆಫರ್ಸ್ ಏನಾರು ಅವೈಲೇಬಲ್ ಆಗಿರುತ್ತೇನೋ ಅಂತ. ಸೊ ಇವ್ರ ಶೋರೂಮ್ ಮುಖಾಂತರ ಏನೆಲ್ಲ ಆಫರ್ಸ್ ಇರುತ್ತೋ ಬನ್ನಿ ತಿಳ್ಕೊಳ್ಳೋಣ. ಸರ್ ಹೇಳಿ ಸರ್, ಆಫರ್ಸ್ ಏನೇನು ಕೊಡ್ತೀರಾ ನಮ್ಮ ವ್ಯೂವರ್ಸ್ಗೆ? ಸೊ ನಿಮ್ಮ ವಿಡಿಯೋ ನೋಡಿಕೊಂಡು ಬರೋರಿಗೆ ಕಮಿಷನ್ನು ಮತ್ತು RTO ಚಾರ್ಜಸ್ ವೇವ್ ಆಫ್ ಇದೆ. ಓಕೆ, ಬನ್ನಿ ಗಾಡಿ ನೋಡಿ ಪ್ರೈಸ್ ಹೇಳ್ತೀವಿ. ವಿಡಿಯೋಲ್ಲಿ ಪ್ರೈಸ್ ಎಲ್ಲ ಹೇಳ್ತೀವಿ ನಾವು. ಬಂದುಬಿಟ್ಟು ಗಾಡಿ ಇಷ್ಟ ಆದಮೇಲೆ ಕೂತ್ಕೊಂಡು ಮಾತಾಡೋಣ, ನೆಗೋಸಿಯೇಷನ್ ಮಾಡೋಣ. ಫೈನಲ್ ಪ್ರೈಸ್ ಏನಾಗುತ್ತೆ ಬರೀ ಅಷ್ಟೇ ಪ್ರೈಸ್ ಕೊಡಬೇಕಾಗಿರೋದು. ಎಕ್ಸ್ಟ್ರಾ ಚಾರ್ಜಸ್ಸು, ಕಮಿಷನ್ ಇಲ್ಲ, RTO ಏನಿಲ್ಲ, ವೇವ್ ಆಫ್ ಮಾಡ್ತಾಯಿದ್ದೀವಿ ನಾವು. ಓಕೆ. ಸೊ ಸಾಕಷ್ಟು ಜನ ನಾನು ಪ್ರಿವಿಯಸ್ ವೀಡಿಯೋಸಲ್ಲಿ ನೋಡಿದ್ದೀನಿ, ಸರ್ ಪ್ರೈಸ್ ಜಾಸ್ತಿ ಆಯಿತು ಅಂತ. ಸೊ ಫಸ್ಟ್ ಆಫ್ ಆಲ್ ನೀವು ಯಾವುದೇ ಕಾರ್ ಶೋರೂಮ್ಗಾಗಲಿ, ಸೊ ಲೊಕೇಶನ್ಗೆ ಬಂದುಬಿಟ್ಟು ಕಾರ್ನ ನೋಡಿಬಿಟ್ಟು ಇಷ್ಟ ಆದರೆ ಸರ್ ಟೆಸ್ಟ್ ಡ್ರೈವ್ ಕೂಡ ಕೊಡ್ತೀರಲ್ಲ? ಖಂಡಿತ ಟೆಸ್ಟ್ ಡ್ರೈವ್ ಕೊಡ್ತೀವಿ, ಆದಮೇಲೆ ಡಿಸೈಡ್ ಮಾಡೋದು. ಸೊ ಟೆಸ್ಟ್ ಡ್ರೈವ್ ಗ್ಯಾರಂಟಿ ಕೊಡ್ತಾರೆ. ಸೊ ಇವೆಲ್ಲ ನೋಡಿಬಿಟ್ಟು ಆಮೇಲೆ ಬೇಕಿದ್ರೆ ನಿಮ್ಮ ಕಾರ್ ಇಷ್ಟ ಆದರೆ ಖಂಡಿತ ಅಂದರೆ ಒಂದು ಬೆಸ್ಟ್ ಪ್ರೈಸ್ಗೆ ಮಾಡಿಕೊಡ್ತಾರೆ. ಯಾಕಂದರೆ ಡೆಫಿನೆಟಾಗಿ ಕೋಟಿಂಗ್ ಪ್ರೈಸ್ ಹೇಳೋಕ್ಕಾಗಲ್ಲ. ಸೊ ಕೋಟಿಂಗ್ ಪ್ರೈಸ್ ಏನಾದ್ರು ಹೇಳಿಬಿಟ್ರೆ ಇನ್ನೂ ಕಡಿಮೆ ಕೂಡ ಮಾಡ್ತಿರ್ತಾರೆ. ಸೊ ಅದಕ್ಕೆ ಫಸ್ಟ್ ನಿಮಗೆ ಕಾರ್ ಇಷ್ಟ ಆದರೆ ಮಾತ್ರ 100% ನಿಮಗೆ ಕಡಿಮೆ ಪ್ರೈಸ್ಗೆ ಒಂದು ಬೆಸ್ಟ್ ಪ್ರೈಸ್ಗೆ ಮಾಡಿಕೊಡ್ತಾರೆ. ಸರ್ ಹೇಳಿ ಸರ್, ಈ ಥರ ಯೂಟ್ಯೂಬ್ ಕನ್ನಡ ಚಾನಲ್ ಕಡೆಯಿಂದ ಬಂದಿದ್ವಿ, ಸೊ ನಮಗೆ ಒಂದು ಬೆಸ್ಟ್ ಪ್ರೈಸ್ ಮಾಡಿಕೊಡಿ ಅಂತ ಹೇಳಿಬಿಟ್ಟು. ಸೊ ನಮ್ಮ ಚಾನಲ್ ಕಡೆ ಯಾರೆಲ್ಲ ಬರ್ತಾರೆ ಅವ್ರಿಗೆ ಮಾತ್ರ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಮಾಡಿಕೊಡ್ತಾರೆ. ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಬಂದ್ಬಿಡಿ. ಸೊ ನಮ್ಮ ವಿಡಿಯೋದಲ್ಲಿ ಸಾಕಷ್ಟು ಜನ ಹುಡುಕ್ತಾ ಇರ್ತೀರ ಪೋಲೋಗೆ. ಸೊ ಇದು ಬಂದ್ಬಿಟ್ಟು ಸಿಲ್ವರ್ ಪೋಲೋ, ತುಂಬ ಚೆನ್ನಾಗೇ ಇದೆ ನೋಡೋಕ್ಕೆ. ಸರ್ ಇದ್ರ ಡೀಟೇಲ್ಸ್ ಎಲ್ಲ ಹೇಳ್ಬಿಡಿ ಸರ್. ಸರ್ ಇದು ಬಂದು 2012 ಮಾಡಲ್, 3rd ಓನರು, 86,000 ರೆಕಾರ್ಡೆಡ್ ಓಡಿದೆ. ಟ್ರೆಂಡ್ ಲೈನ್ ವೇರಿಯಂಟು, ಇದು ಡೀಸೆಲ್ ಇಂಜಿನ್ನು. ಸೊ ಸರ್ ಟ್ರೆಂಡ್ ಲೈನಲ್ಲಿ ನಿಮಗೆ ಮ್ಯಾಗ್ವಿಲ್ ಬರೋಲ್ಲ, ಪವರ್ ವಿಂಡೋ ಹಿಂದೆದು ಬರೋಲ್ಲ, ಬೇಸಿಕ್ ಮಾಡಲ್ ಅದು. ಬಟ್ ಈ ಗಾಡಿಗೆ ಮ್ಯಾಗ್ವಿಲ್ ಹಾಕಿದ್ದಾರೆ, ಪವರ್ ವಿಂಡೋ ಹಿಂದೆನೂ ಹಾಕಿದ್ದಾರೆ ಕಸ್ಟಮರು. ಇನ್ನೊಂದ್ಸಲಿ ನಾನು ರಿಪೀಟ್ ಮಾಡ್ತೀನಿ ಇದು ಡೀಟೇಲ್ಸು. 2012 ಮಾಡಲ್, 3rd ಓನರು, 86,000 ಓಡಿದೆ. ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ, ಡೀಸೆಲ್ ಇಂಜಿನ್ನು. ಪ್ರೈಸ್ ನಾವು ಕೋಟ್ ಮಾಡ್ತಾ ಇರೋದು 3,75,000 ನೆಗೋಷಿಯೇಬಲ್ಲು. ಸೊ ಇದು ಮೈಲೇಜ್ ಬಗ್ಗೆ ಹೇಳಬೇಕಾದ್ರೆ ಸಿಟಿಯಲ್ಲಿ ನಿಮಗೆ ಮೈಲೇಜ್ 16-17 ಕೊಡುತ್ತೆ. ಹೈವೇ 20 ಮೇಲೆನ ಕೊಡುತ್ತೆ ಆರಾಮಾಗಿ ಡೀಸೆಲ್ ಇಂಜಿನು. ಒಳ್ಳೆ ಗಾಡಿ ಸರ್, ನೋಡ್ಬೋದು ನೀವು. ಇಂಟೀರಿಯರ್ ಎಕ್ಸ್ಟೀರಿಯರ್ ನೋಡ್ಬೋದು ಆರಾಮಾಗಿ. ಓಕೆ, ನೋಡಿ ಗಾಡಿ ಮಾತ್ರ ಈ ಥರ ಇದೆ ನೋಡೋಕ್ಕೆ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ.
ಸೊ ಸಾಕಷ್ಟು ಜನ ಹುಡುಕ್ತಾನೆ ಇರ್ತೀರ ಪೋಲೋಗೆ ಅಂತ ಹೇಳ್ಬಿಟ್ಟು, ಯಾಕಂದರೆ ಪೋಲೋಗೆ ಎಷ್ಟೊಂದು ಜನ ಹಾಟ್ ಫೇವ್ರೇಟ್ ಫ್ಯಾನ್ಸ್ ಎಲ್ಲ ಇದ್ದಾರೆ. ಸೊ ಇಂಟೀರಿಯರ್ಸ್ ಬಂದ್ಬಿಟ್ಟು ಈ ಥರ ಇದೆ. ಸೊ ಜಾಸ್ತಿ ಏನು ಓಡಿಲ್ಲ, 68,000 ಏನೋ ಓಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಓನರ್ಶಿಪ್ ಮಾತ್ರ ಜಾಸ್ತಿ ಆಗಿದೆ ಅಷ್ಟೇ. ಇಂಟೀರಿಯರ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ಖಂಡಿತ ಅಂದರೆ ಕಾಲ್ ಮಾಡ್ಕೊಬನ್ನಿ, ನೆಗೋಷಿಯಬಲ್ ಆಗುತ್ತೆ. ಸೊ ಇದರಲ್ಲಿ ಆ್ಯಕ್ಚುಲಿ ನಿಮಗೆ ಅಲೈ ವೀಲ್ಸ್ ಬರಲ್ಲ. ಸೊ ಈ ಥರ ಇವರು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಮಾಡಿಸಿದ್ದಾರೆ. ಸೊ ಪೋಲೋ TDI. ಓಕೆ ಸರ್, ಇವಾಗ ನೆಕ್ಸ್ಟು ಕಾರ್ ಬಂದ್ಬಿಟ್ಟು ಸ್ಕೋಡಾ. ಸರ್ ಇದ್ಯಾವುದು ಕಾರ್? ಸರ್ ಇದು ಸ್ಕೋಡಾ ಸೂಪರ್. ಇದು 2011 ಮಾಡಲ್, ಸಿಂಗಲ್ ಓನರು, ಪೆಟ್ರೋಲ್ ಎಂಜಿನು, 1 ಲಕ್ಷ ರೆಕಾರ್ಡೆಡ್ ಓಡಿದೆ. ಆಮೇಲೆ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಫುಲ್ಲಿ ಟಾಪ್ ಆ್ಯಂಡ್ ವೆಹಿಕಲ್ ಸರ್ ಇದು. ಕ್ರೂಸ್ ಕಂಟ್ರೋಲ್, ಸನ್ರೂಫ್, ಮ್ಯಾಗ್ವಿಲ್ ಎಲ್ಲ ಬರ್ತದೆ. ತುಂಬ ಲಕ್ಸುರಿ ವೆಹಿಕಲ್ ಇದು. ಪೆಟ್ರೋಲ್ ಎಂಜಿನ್ ಇದು. ಇದು ನಿಮಗೆ ಪ್ರೈಸ್ ಹೇಳಬೇಕಾದ್ರೆ 5,65,000 ಹೇಳ್ತಾ ಇದ್ದೀವಿ. ನೆಗೋಷಿಯಬಲ್ ಆಗುತ್ತೆ ಸರ್. ಒಳ್ಳೆ ಪ್ರೀಮಿಯಂ ಗಾಡಿ ಇದು. ಪ್ರೀಮಿಯಂ ಗಾಡಿ. ಹೌದು, ನೀವು ನೋಡ್ಬೋದು. ಒಳ್ಳೆ ಮ್ಯಾಗ್ವಿಲ್ ಇದೆ, ಇಂಟೀರಿಯರ್ ನೋಡ್ಬೋದು. ಹಂಗೆ ನೀವು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಪೆಟ್ರೋಲ್ ಎಂಜಿನ್ ಇದು. ಪೆಟ್ರೋಲ್ ಇಂಜಿನ್. ಹೌದು ಸರ್, ಇದು ಪೆಟ್ರೋಲ್ ಇಂಜಿನ್ ಅಲ್ವಾ, ಆಲ್ಮೋಸ್ಟ್ ದೊಡ್ಡ ಇಂಜಿನ್ ಆಗಿರುತ್ತೆ. ಸೊ ಮೈಲೇಜ್ ಎಲ್ಲ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಮೈಲೇಜ್ ನಿಮಗೆ ಸಿಟಿಯಲ್ಲಿ ಒಂದು 10 ಬರ್ಬೋದು ಸರ್ ಅಷ್ಟು. ಸಿಟಿಯಲ್ಲಿ 10 ಬರ್ಬೋದು. 10. ಸೊ ತುಂಬ ಲಕ್ಸುರಿ ಗಾಡಿ ಆಗಿರೋದ್ರಿಂದ ನಾವು ಮೈಲೇಜ್ ನೋಡೋಂಗಿಲ್ಲ ಆ್ಯಕ್ಚುಲಿ. ಸೊ ಇದು ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಆಗಿರೋ ಕಾರು. ಮೈಲೇಜ್ ಬಗ್ಗೆ ಹೇಳಬೇಕಾದ್ರೆ ಒಳಗಡೆ ಇಂಟೀರಿಯರ್ಸ್ ಬಂದ್ಬಿಟ್ಟು ತುಂಬ ಪ್ರೀಮಿಯಂ ಕ್ವಾಲಿಟಿ, ಫುಲ್ ಹೈ ಕ್ಲಾಸ್ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಸ್ಕೋಡಾ ಸೂಪರ್ಬ್ ಈ ಥರ ಇದೆ. ಒಳ್ಳೆ ಬೂಟ್ ಸ್ಪೇಸ್ ಇದೆ ಆ್ಯಂಡ್ ಒಳ್ಳೆ ಲೆಗ್ ರೂಮ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಯಾರೆಲ್ಲ ಪ್ರೀಮಿಯಂ ಕಾರ್ಸ್ಗೆ ಹುಡುಕ್ತಿದ್ದೀರಾ, ಇಲ್ಲೊಂದು ಸ್ಕೋಡಾ ಸೂಪರ್ಬ್ ಇದೆ. ಖಂಡಿತ ಅಂದರು ಕಾಲ್ ಮಾಡ್ಕೊಬನ್ನಿ. ಒಳ್ಳೆ ಬೆಸ್ಟ್ ಪ್ರೈಸಲ್ಲೇ ಮಾಡಿಕೊಡ್ತಾರೆ. ದೊಡ್ಡ ಸೆಡಾನ್ ಆ್ಯಕ್ಚುಲಿ, ತುಂಬ ಚೆನ್ನಾಗಿದೆ. ಸೊ ಟೈರ್ ಕಂಡೀಷನ್ ಕೂಡ ತುಂಬ ಚೆನ್ನಾಗಿದೆ. ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ. ಇದು ಬಂದ್ಬಿಟ್ಟು ಫ್ರಂಟ್ ಈ ಥರ ಇದೆ. ಸರ್ ಇದು ಅಪ್ರಾಕ್ಸಿಮೇಟ್ಲಿ ಇದು ಸರ್ವಿಸ್ ಎಲ್ಲ ಎಷ್ಟು ಕಾಸ್ಟ್ ಆಗ್ಬೋದು ಸರ್? ಇದು ಸರ್ ಸರ್ವಿಸ್ ನೋಡಿ, ನೀವು ಡಿಪೆಂಡ್ ಆಗುತ್ತೆ ಸರ್. ಶೋರೂಮ್ ತೊಗೊಂಡೋದ್ರೆ ಅವರು ಕಣ್ಮುಚ್ಚಿ ಹಾಕ್ತಾರೆ ರೇಟ್ಗಳು. ಸೊ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಸರ್. ಅವ್ರು ದುಡ್ಡು ಖರ್ಚು ಮಾಡೋರು. ಬಟ್ ನಾನೇನು ಹೇಳ್ತೀನಿ, ಒಳ್ಳೆ ಲೋಕಲ್ ಮೆಕ್ಯಾನಿಕ್ಗೆ ಇಟ್ಕೊಬಿಟ್ಟು ಅವರು ಮಾಡಿಸ್ಕೋಬೋದು. ಎಕ್ಸಾಂಪಲ್ ನಾನು ಹೇಳ್ತೀನಿ ಸರ್, ಸರ್ವಿಸ್ ಸೆಂಟರ್ ನೀವು ಹೋಗ್ಬಿಟ್ರೆ ಅವರು 25,000 30,000 ಖರ್ಚು ಮಾಡಬೇಕು. ಇಲ್ಲಿ ನೀವು ಲೋಕಲ್ ಮೆಕ್ಯಾನಿಕ್ ಹತ್ರ 10,000 ಅಲ್ಲೇ ಕೆಲಸ ಆಗಿಬಿಡ್ತದೆ. ಅದೇ ಕೆಲಸ ಅವ್ರು ಮಾಡೋದು ಇನ್ನೂ ನೀಟ್ ಮಾಡ್ತಾರೆ ಲೋಕಲ್ ಮೆಕ್ಯಾನಿಕ್. ಯಾಕಂದರೆ ಕಸ್ಟಮರ್ಗೆ ಅಟ್ರಾಕ್ಟ್ ಮಾಡಿ ಅವರು ಬಿಸ್ನೆಸ್ ಬೇಕಲ್ಲ. ಲೋಕಲ್ ಮೆಕ್ಯಾನಿಕ್ ಏನು ಮಾಡ್ತಾರೆ, ತುಂಬ ಎಫರ್ಟ್ಸ್ ಹಾಕಿ ಒಳ್ಳೆ ಟ್ರೀಟ್ ಮಾಡಿ ಒಂದು ಒಳ್ಳೆನೇ ಮಾಡಿಸ್ಕೊಡ್ತಾರೆ. ಯಾಕಂದರೆ ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಗಾಡಿ ಇಲ್ಲೇ ಬರಬೇಕು ಅಂತ. ಯಾಕಂದರೆ ಅವರು ಬಿಸ್ನೆಸ್ ನಡಿಬೇಕಲ್ಲ. ಸೊ 8 ಇಯರ್ ಬ್ಯಾಗ್ ಬರುತ್ತೆ ಸರ್ ಗಾಡಿಗೆ. ಇದೆ ಫುಲ್ಲಿ ಪ್ರೀಮಿಯಂ ಗಾಡಿ ಸರ್ ಇದು. ಆರಾಮಾಗಿ ತಗೋಬಿಟ್ಟು ಲಕ್ಸುರಿ ಗಾಡಿ. ಹೌದೌದು, ಫುಲ್ಲಿ ಟಾಪ್ ಆ್ಯಂಡ್ ಲೋಡೆಡ್ ವೆಹಿಕಲ್ ಸರ್ ಇದು. ರೇಟ್ ಹೇಳ್ತಾ ಇದ್ದೀವಿ ಎಲ್ಲ ಗಾಡಿಗೆ. ನಾನು ಏನು ರೇಟ್ ಹೇಳ್ತಾ ಇದ್ದೀನಿ ಅದರಿಂದ ಹೆಚ್ಚು ಕಡಿಮೆ ಆಗೇ ಆಗುತ್ತೆ ಖಂಡಿತ. ಇವ್ರ ಚಾನಲಿಂದ ಇವ್ರು ಯಾರು ಬರ್ತಾರೆ 100% ಬೆಸ್ಟ್ ಪ್ರೈಸ್, ಬೆಸ್ಟ್ ಪಾಸಿಬಲ್ ನೆಗೋಷಿಯೇಟೆಡ್ ಪ್ರೈಸ್ ಮಾಡಿಸ್ಕೊಡ್ತೀನಿ. ಓಕೆ ಸರ್. ಸೊ ಇವಾಗ ಇನ್ನೊಂದು ಕ್ವಶನು, ಈ ಪೋಲೋಗೆ ಇನ್ಸೂರೆನ್ಸ್ ಕಾಸ್ಟ್ ಎಷ್ಟಾಗ್ಬೋದು ಸರ್? ಸರ್ ಥರ್ಡ್ ಪಾರ್ಟಿಗೆ ನೀವು ತೊಗೊಂಡೋದ್ರೆ 3,000 ಆಗ್ಬಿಡುತ್ತೆ. 3,000 ಆಗುತ್ತೆ. ನೀವು ಫಸ್ಟ್ ಪಾರ್ಟಿ ಕಾಂಪ್ರಿಹೆನ್ಸಿವ್ ಬೇಕಂದರೆ 7,000 7,500 ಆಗುತ್ತೆ. ಇಲ್ಲ ನಿಮಗೆ ಪ್ರೀಮಿಯಮ್ ಎಂಟ್ರಿ ಜಾಸ್ತಿ ಬೇಕು, ಅಮೌಂಟ್ ಜಾಸ್ತಿ ಇರಬೇಕು ಪ್ರೀಮಿಯಮ್ ಇನ್ಶೂರೆನ್ಸಲ್ಲಿ ಅಂದರೆ ಜಾಸ್ತಿ ಖರ್ಚು ಮಾಡಬೇಕು ಸರ್. ಇದಕ್ಕೆ ಸರ್ವಿಸ್ ಕಾಸ್ಟ್ ಎಲ್ಲ ಎಷ್ಟಾಗ್ಬೋದು ಸರ್? ಅದೇ ನೀವು ಆ್ಯಸ್ ಯೂಶಲ್ ನಾನು ಹೇಳಿದ್ನಲ್ಲ, ನೀವು ಶೋರೂಮಲ್ಲಿ ಹೋದರೆ ಜಾಸ್ತಿ ಆಗುತ್ತೆ. ಬಟ್ ಲೋಕಲ್ ಮೆಕ್ಯಾನಿಕ್ ಹತ್ರ ಮಾಡಿದ್ರೆ ಒಂದು ವಿತಿನ್ 8,000 to 10,000 ನಿಮಗೆ ಸರ್ವಿಸ್ ಆರಾಮಾಗಿ ಆಗುತ್ತೆ. ಇದು ಒಂದು 18-20 ಬರುತ್ತಲ್ಲ ಮೈಲೇಜ್? ಖಂಡಿತ ಬರುತ್ತೆ. ಡೀಸೆಲ್ ಇಂಜಿನ್ ಎಲ್ಲ 20+ ಬರುತ್ತೆ ಹೈವೇಲಿ. ಓಕೆ ಸರ್, ಬನ್ನಿ ಇವಾಗ ನೆಕ್ಸ್ಟ್ ಕಾರ್ ಹೋಗೋಣ. ಸೊ ನೆಕ್ಸ್ಟ್ ಕಾರ್ ಬಂದ್ಬಿಟ್ಟು ಸ್ವಿಫ್ಟ್. ಅಣ್ಣ ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳಿ. ಇದು ಮಾರುತಿ ಸುಜುಕಿ ಸ್ವಿಫ್ಟ್ 2009 ಮಾಡಲ್, ಸೆಕೆಂಡ್ ಓನರು, VXI ಎಂಜಿನ್, ಮಿಡಲ್ ವೇರಿಯಂಟ್ ಇದು ವೇರಿಯಂಟ್ ಅದು. ಆಮೇಲೆ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಗಾಡಿನ ನೋಡ್ಬೋದು ನೀವು. ಇದು ಗಾಡಿ ಬಂದು ಬ್ಲ್ಯಾಕ್ ಕಲರಲ್ಲಿ ಅಂತ ಕಾಣಿಸ್ತಾ ಇರೋದು. ಬಟ್ ಮುಂದೆ ನೋಡಿದ್ರೆ ನೀವು ಗೋಲ್ಡನ್ ಕಲರ್ ಫಿನಿಶಿಂಗ್ ಇದೆ, ಶೈನಿಂಗ್ ಇದೆ. ಮ್ಯಾಜಿಕ್ ಬ್ಲ್ಯಾಕ್ ಕಲರ್ ಅಂತೀವಿ. ಡೈರೆಕ್ಟ್ ಶೋರೂಮಿಂದ ಬರುತ್ತೆ ಈ ಕಲರ್ ಗಾಡಿ. 77,000 ರೆಕಾರ್ಡೆಡ್ ಓಡಿದೆ. 3,25,000 ಹೇಳ್ತಾ ಇದ್ದೀವಿ ಗಾಡಿ ಬೆಲೆ. ಇಲ್ಲಿ ಬಂದುಬಿಟ್ಟು ಗಾಡಿ ನೋಡಿ ಇಷ್ಟ ಆದಮೇಲೆ ನಿಮಗೆ ಖಂಡಿತ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಖುಷಿಯಿಂದ ತೊಗೋಬೋದು. ಆ ಪ್ರೈಸ್ ಹಾಕ್ಕೊಡ್ತೀನಿ. ಓಕೆ ಸರ್. ನೋಡಿ ಟೈರ್ ಕಂಡೀಷನ್ ತುಂಬ ಚೆನ್ನಾಗಿದೆ. ಸೊ ಹೊಸ ಟೈರು, ಇದು ಒಳ್ಳೆ ಕಲರ್ ಆ್ಯಕ್ಚುಲಿ. ಸೊ ನೋಡ್ತಿರ್ಬೋದು ಈ ಥರ ನಿಮಗೆ ಶೈನಿಂಗ್ ಎಲ್ಲ ಬರುತ್ತೆ. ಸೊ ಇಂಟೀರಿಯರ್ ಈ ಥರ ಇದೆ. ಸೊ ಯಾರಲ್ಲಿ ಕಡಿಮೆ ಬಜೆಟನ್ನು ಒಳ್ಳೆ ಕಾರ್ ಹುಡುಕ್ತಿದ್ದೀರಾ, ಇಲ್ಲೊಂದು ಸ್ವಿಫ್ಟ್ ಸಿಗ್ತೈತೆ. ಸಾಕಷ್ಟು ಜನ ಹಾಟ್ ಫೇವ್ರೇಟ್ ಕಾರ್ ಇದು ಬಂದ್ಬಿಟ್ಟು. ಯಾಕಂದರೆ
ಇದು ಮೈಂಟೆನೆನ್ಸ್ ಕಡಿಮೆ, ಮೈಲೇಜ್ ಜಾಸ್ತಿ ಬರುತ್ತೆ ಆ್ಯಂಡ್ ರೀಸೇಲ್ ವ್ಯಾಲ್ಯೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ರೇರ್ ಎಲ್ಲ ಈ ಥರ ಇದೆ. ಅಣ್ಣ ಇದು ಓನರ್ಶಿಪ್ ಏನಾಗಿದೆ? ಸೆಕೆಂಡ್ ಓನರ್ ಇದು. ಸೆಕೆಂಡ್ ಓನರ್ 2009 ಮಾಡಲ್ VXI ಪೆಟ್ರೋಲ್ ವೇರಿಯಂಟು. ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ. 77,000 ರೆಕಾರ್ಡೆಡ್ ಹೊಡಿರೋದು, ಕಂಪನಿ ಮೇಂಟೈನ್ಡು. 3,25,000 ಪ್ರೈಸ್ ಕೊಟ್ಟು ಮಾಡ್ತಾ ಇರೋದು. ನೆಗೋಸಿಯೇಷನ್ ಫೈನಲ್ ಪ್ರೈಸ್. ಬನ್ನಿ, ಗಾಡಿ ನೋಡಿ, ಟೆಸ್ಟ್ ಡ್ರೈವ್ ತೊಗೊಳ್ಳಿ, ಇಷ್ಟ ಆದಮೇಲೆ ಕೂತ್ಕೊಂಡು ಫೈನಲೈಸ್ ಮಾಡೋಣ. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಬಂದ್ಬಿಟ್ಟು ನಮ್ಮ ಹತ್ರ ಹೋಂಡಾ ಕಾರ್ ಇದೆ. ಅಣ್ಣ ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳಿ ಅಣ್ಣ. ಇದು ಹೋಂಡಾ ಸಿವಿಕ್. ಇದು ಹೋಂಡಾ ಸಿವಿಕ್. ಹೌದು, ಹೋಂಡಾ ಸಿವಿಕ್ ಆಟೋಮೆಟಿಕ್ ವೇರಿಯಂಟ್. ಇದು ಪೆಟ್ರೋಲ್ ಎಂಜಿನ್ನು. 2006 ಮಾಡಲ್, ಸೆಕೆಂಡ್ ಓನರು. 86,000 ಓಡಿದೆ. ಗಾಡಿ ತುಂಬ ಚೆನ್ನಾಗಿದೆ. ನೀವು ಗಾಡಿನ ನೋಡ್ಬೋದು, ಔಟೀರಿಯರು ಹೆಂಗೆ ಚೆನ್ನಾಗಿದೆ ಅಂತ. ತುಂಬ ಚೆನ್ನಾಗಿದೆ ಎಕ್ಸ್ಟೀರಿಯರ್ ಮಾತ್ರ. ಸೊ ಪ್ರೈಸ್ ನಾವು ಹೇಳ್ತಾ ಇರೋದು ಈ ಗಾಡಿಗೆ ಬಂದು 2,85,000 ನೆಗೋಷಿಯಬಲ್ ಆಗುತ್ತೆ. ಒಳ್ಳೆ ಗಾಡಿ ಸರ್, ಇದು ಫುಲ್ ಪವರ್ ಗಾಡಿನೇ. ಮೈಲೇಜ್ ಬಗ್ಗೆ ಹೇಳಬೇಕಾದ್ರೆ ನಿಮಗೆ ಸಿಟಿಯಲ್ಲಿ ಒಂದು 11-12 ಕೊಡುತ್ತೆ ಸರ್ ಅಷ್ಟೇ. ಹೈವೇ ನಿಮಗೆ 15 ಹತ್ರ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಈ ಥರ ಗಾಡಿಗಳಿಗೆಲ್ಲ ನಾವು ಮೈಲೇಜ್ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ, ಯಾಕಂದರೆ ಇದು ಟಾಪ್ ಆ್ಯಂಡ್ ಲಕ್ಸುರಿ ವೆಹಿಕಲ್ಸು. ಸೊ ಹೋಂಡಾ ಕಾರ್ಸ್ ಅಂದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಇಂಜನ್ ಲೈಫ್ ಬಂದ್ಬಿಟ್ಟು ಆರಾಮಾಗಿ ಹತ್ತಿದ್ರೆ ಒಂದು 4.5 ಲಕ್ಷ 5 ಲಕ್ಷ ಗಂಟ ತುಂಬ ಹೋಗ್ಬಿಡುತ್ತೆ ಆರಾಮಾಗಿ. ನೋಡಿ, ಇಂಟೀರಿಯರ್ಸ್ ಈ ಥರ ಇದೆ. ಸೀಟಿಂಗ್ ಕಂಫರ್ಟ್ಸ್ ಆಗಿರಲಿ ಆ್ಯಂಡ್ ಫೀಚರ್ಸ್ ಆಗಿರಲಿ ತುಂಬ ಚೆನ್ನಾಗಿದೆ. ಸೊ ಯಾರೆಲ್ಲ ಲಕ್ಸುರಿ ಕಾರ್ ಹುಡುಕ್ತಾ ಇದ್ದೀರಾ ಅವ್ರಿಗೆ ಇದೊಂದು ಒಳ್ಳೆ ಕಾರ್ ಅಂತಲೇ ಹೇಳ್ಬೋದು. ಯಾಕಂದರೆ ರೆಡ್ ಕಲರ್ ತುಂಬ ಚೆನ್ನಾಗಿ ಇರುತ್ತೆ. ಎಲ್ಲರೂ ಜನ ಆಟ್ ಫೇವ್ರೇಟ್ ಕಾರ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು. ಸೊ ಮ್ಯಾಗ್ವಿಲ್ ಬರುತ್ತೆ, ಟೈರ್ ಕಂಡೀಷನ್ ಈ ಥರ ಇದೆ. ಖಂಡಿತ ಅಂದರೂ ನೆಗೋಷಿಯಬಲ್ ಆಗುತ್ತೆ. ಕಾಲ್ ಮಾಡ್ಕೊಂಡು ಬಂದ್ಬಿಡಿ. ಸರ್ ಶೆವ್ರಲೆಟ್ ಗಾಡಿ, ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳಿ ಸರ್. ಇದು ಬಂದು ಚೆವರ್ಲೆಟ್ ಸ್ಪಾರ್ಕು. 2008 ಮಾಡಲ್, ಥರ್ಡ್ ಓನರು. 77,000 ರೆಕಾರ್ಡೆಡ್ ಓಡಿದೆ. ಸೊ ಇದಕ್ಕೆ ಇನ್ಶೂರೆನ್ಸ್ ಇಲ್ಲ, ಬಟ್ ನಾವು ಡೆಲಿವರಿ ಟೈಮ್ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಮಾಡಿಸ್ಕೊಡ್ತೀವಿ. ಸೊ ಗಾಡಿನ ಬಂದು ಪೆಟ್ರೋಲ್ ಇಂಜಿನ್. ಇದು ಪ್ರೈಸ್ ನಾವು ಕೋಟ್ ಮಾಡ್ತಾ ಇರೋದು 1,45,000. ತುಂಬ ಲೋ ಬಜೆಟ್ ಗಾಡಿನೇ. ನಾವು ಇನ್ನೂ ಕಮ್ಮಿ ಹೇಳಿರೋದು, ಬೇರೆಯವರು ಜಾಸ್ತಿ ಆಗ್ತಾರೆ ಈ ಮಾಡಲ್ಗೆ. ಬೇಕಾದರೆ ನೀವು ಆನ್ಲೈನ್ ಸರ್ಚ್ ಮಾಡ್ಕೊಂಡು ಬರ್ಬೋದು. 1,45,000 ಹೇಳ್ತಾ ಇದ್ದೀವಿ. ಆದರೂ ನೀವು ಬಂದು ಗಾಡಿ ನೋಡಿ, ಇಷ್ಟ ಆದಮೇಲೆ ಕೂತ್ಕೊಂಡು ಒಂದು ಫೈನಲೈಸ್ ಇನ್ನೂ ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತೀನಿ. ಇನ್ನೂ ಆರಾಮಾಗಿ ಇನ್ನೂ ಒಳ್ಳೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀರಾ? ಖಂಡಿತ ಮಾಡಿಸ್ಕೊಡ್ತೀನಿ. 1,45,000 ಹೇಳ್ತಾ ಇದ್ದೀನಿ. ನೆಗೋಷಿಯಬಲ್ ಆಗುತ್ತೆ. ನೆಗೋಷಿಯಬಲ್ ಗ್ಯಾರಂಟಿ ಆಗುತ್ತೆ. 100% ಸೊ ಮಾಡಿಸ್ಕೊ. ಅಣ್ಣ, ಇದು ಸರ್ವಿಸ್ ಕಾಸ್ಟಲ್ಲಿ ಎಷ್ಟಾಗ್ಬೋದು ಆ್ಯಂಡ್ ಸರ್ವಿಸ್ ಎಲ್ಲಿ ಕೊಡ್ಬೋದು ಇದನ್ನು? ಯಾಕಂದರೆ ಶೆವ್ರಲೆಟ್ ಕಂಪನಿ ಇಲ್ವಲ್ಲ ಇವಾಗ. ಹೌದು, ನೀವು ಸರ್ವಿಸ್ಗೆ ಶೋರೂಮಲ್ಲೇ ಕೊಡಬೇಕಾದ್ರೆ ನೀವು ಟಾಟಾ ಶೋರೂಮು, ಕಿಯಾ ಶೋರೂಮಲ್ಲಿ ಕೊಡ್ಬೋದು. ಅವ್ರು ಚೆವರ್ಲೆಟ್ಟು ಸರ್ವಿಸ್ ಮಾಡ್ತಾರೆ, ನಿಮಗೆ ಟೈ ಅಪ್ ಮಾಡಿದ್ದಾರೆ. ಇಲ್ಲಾಂದರೆ ನಾನು ಹೇಳಿದ್ನಲ್ಲ ವೀಡಿಯೋಲಿ, ಔಟ್ಸೈಡ್ ನೀವು ಲೋಕಲ್ ಮೆಕ್ಯಾನಿಕ್ ದಟ್ ಐ ವಿಲ್ ಪ್ರಿಫರ್. ಅದು ನಾನು ಪ್ರಿಫರ್ ಮಾಡ್ತೀನಿ. ಲೋಕಲ್ ಮೆಕ್ಯಾನಿಕ್ ಹತ್ರ ಹೋಗಿ ಅವನೇ ಖಂಡಿತ ನಿಮಗೆ ಕಮ್ಮಿ ರೇಟಲ್ಲಿ ಬೆಸ್ಟ್ ಕೆಲಸ ಚೆನ್ನಾಗಿ ಮಾಡಿಕೊಡ್ತಾನೆ. ಸೊ ಗಾಡಿನ ನೋಡ್ಬೋದು, ಇಂಟೀರಿಯರ್ ಎಲ್ಲ ನೀವು. ಮೈಲೇಜ್ ಎಲ್ಲ ಎಷ್ಟು ಬರ್ಬೋದು? ಸಿಟಿಯಲ್ಲಿ ನಿಮಗೆ ಮೈಲೇಜ್ 14-15 ಕೊಡುತ್ತೆ. ಹೈವೇ 18 ಕೊಡುತ್ತೆ ಸರ್, ಆರಾಮಾಗಿ. ಹೈವೇ 18 ಕೊಡುತ್ತೆ, ಆರಾಮಾಗಿ ಕೊಡುತ್ತೆ. ಓಕೆ. ಸೊ ಯಾರೆಲ್ಲ ಲೋ ಬಡ್ಜೆಟಲ್ಲಿ ಕಾರ್ನ ತೊಗೊಳಂಗೆ ನೋಡ್ತಾ ಇದ್ರೆ, ಇಲ್ಲಿ ಒಂದು ಒಳ್ಳೆ ಶೆವ್ರಲೆಟ್ ಗಾಡಿ ಇದೆ ಆ್ಯಂಡ್ ಸಾಕಷ್ಟು ಜನ ಹುಡುಕ್ತಾ ಇರ್ತೀರಾ. ಸೊ ಇವಾಗ ಹೊಸ ಕಾರ್ ತೊಗೋಬೇಕು, ಸೊ ಅವ್ರಿಗೆ ಕಾರ್ ಸರಿಯಾಗಿ ಓಡ್ಸೋಕ್ಕೆ ಬರಲ್ಲ. ಸೊ ಈ ಥರ ಕಾರ್ ತೊಗೊಂಬಿಟ್ಟು ಆರಾಮಾಗಿ 100% ಕಲ್ತ್ಕೊಂಬಿಟ್ಟು ಸರ್ ಇವಾಗ ಬೈಬ್ಯಾಕು ತೊಗೊತೀರಾ? ಹಾಂ, ತಗೋತೀವಿ ಸರ್. ನಮ್ಮ ಹತ್ರ ನೋಡಿ ಬೈಯಿಂಗು, ಸೆಲ್ಲಿಂಗು, ಎಕ್ಸ್ಚೇಂಜ್ ಎಲ್ಲ ಇದೆ. ಸೊ ನಿಮ್ಮ ಹತ್ರ ಕಾರ್ ತೊಗೊಂಡ್ರೆ ಬೈಬ್ಯಾಕ್ ಕೂಡ ಇರುತ್ತೆ? ಖಂಡಿತ. ಅದೇ ಕಾರ್ ನೀವು ಕಸ್ಟಮರ್ ಯೂಸ್ ಮಾಡಿಬಿಟ್ಟು ಒಂದು 6 ತಿಂಗಳಾದ್ಮೇಲೆ ನಾವು ಸೇಲ್ ಮಾಡಬೇಕು, ಏನಾರ ಒಂದು ಕಾರಣ ಇರುತ್ತೆ. ದುಡ್ಡು ಅರ್ಜೆಂಟ್ ಬೇಕು, ಇಲ್ಲಾಂದರೆ ಕಾರ್ ಎಕ್ಸ್ಚೇಂಜ್ ಮಾಡಬೇಕು ಅಂತ ನಾವೇ ಪರ್ಚೇಸ್ ಮಾಡ್ಕೋತೀವಿ. ಇಲ್ಲಾಂದರೆ ಎಕ್ಸ್ಚೇಂಜ್ ಹೋಗಬೇಕಾದ್ರೆ ಬೇರೆ ಗಾಡಿ ತೊಗೊಳ್ಳಿ, ಎಕ್ಸ್ಚೇಂಜು ಇದೆ ನಮ್ಮ ಹತ್ರ. ಓಕೆ. ಸೊ ನೀವು ಇಲ್ಲೇ ಕೂಡ ರಿಟರ್ನ್ ಕೂಡ ಕೊಡ್ಬೋದು, ಯಾಕಂದರೆ ಅಲ್ಲಿ ಹುಡುಕೊಂಡು ಹೋಗೋ ಅವಶ್ಯಕತೆ ಇರಲ್ಲ. ಸೊ ನೋಡಿ, ಇಂಟೀರಿಯರ್ಸ್ ಎಲ್ಲ ಈ ಥರ ಇದೆ. ಸೊ ತುಂಬ ಚೆನ್ನಾಗಿದೆ. ಒಂದು ಬಡ್ಜೆಟಲ್ಲಿ ಕಾರ್ ಏನಾದ್ರು ಹುಡ್ಕಂಗಿದ್ರೆ ಖಂಡಿತ ಅಂದರು ಈ ಶೆವ್ರಲೆಟ್ ಸ್ಪಾರ್ಕ್ ಒಳ್ಳೆ ಆಪ್ಷನ್ ಆಗುತ್ತೆ ನಿಮಗೆ ಮಾತ್ರ. ಸಾಕಷ್ಟು ಜನ ಐಟನ್ಗೆ ಹುಡುಕ್ತಿರ್ತೀರ. ಸೊ ಇಲ್ಲಿ ಬಂದುಬಿಟ್ಟು ರೆಡ್ ಕಲರ್ ಐಟನ್ ತುಂಬ ಚೆನ್ನಾಗಿದೆ, ಸ್ಪೋರ್ಟಿ ಆಗಿದೆ. ಸೊ ಈ ಕಲರ್ನ ತುಂಬ ಜನ ಲೈಕ್ ಮಾಡ್ತಾರೆ. ಅಣ್ಣ ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳಿನ ಸರ್. ಇದು ಬಂದು ಜರ್ಮನ್ ರೆಡ್ ಕಲರ್ ಅಂತೀವಿ, ಪ್ರಾಪರ್ ರೆಡ್ ಅಲ್ಲ, ಇದು ಜರ್ಮನ್ ರೆಡ್ ಅಂತೀವಿ. 2009 ಮಾಡಲ್, ಥರ್ಡ್ ಓನರ್. ಇದು 68,000 ಓಡಿದೆ. ಪೆಟ್ರೋಲ್ ಎಂಜಿನ್ನೇ. ನೀವು ಗಾಡಿನ ನೋಡ್ಬೋದು, ಇನ್ಶೂರೆನ್ಸು ರನ್ನಿಂಗ್ ಇದೆ. ಪ್ರೈಸ್ ಬಂದು ನಾವು ಹೇಳ್ತಾ ಇರೋದು 2,55,000 ನೆಗೋಷಿಯಬಲ್ ಆಗುತ್ತೆ. ಸೊ ಕಮ್ಮಿ ಬಜೆಟಲ್ಲಿ ಹುಡುಕ್ತಾರೋ, ಐಟನ್ ಹುಡುಕ್ತಾರೋ ಬಂದುಬಿಟ್ಟು ಗಾಡಿ ಆರಾಮಾಗಿ ತೊಗೋಬೋದು. ಗಾಡಿನ ನೋಡ್ಬೋದು ನೀವು, ವಾಟರ್ ಸರ್ವಿಸ್ ಮಾಡಿದ್ದೀವಿ, ರಬ್ಬಿಂಗ್ ಪಾಲಿಶ್ ಆಗಿದೆ, ಇಂಟೀರಿಯರ್ ವಾಶ್ ಆಗಿದೆ.
2,55,000 ಹೇಳ್ತಾ ಇದ್ದೀವಿ, ಬನ್ನಿ ಇನ್ನೂ ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀನಿ. ಇನ್ನೂ ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀರಾ ಅಣ್ಣ? ಇದು ಸರ್ವಿಸ್ ಕಾಸ್ಟ್ ಎಷ್ಟು ಬರ್ಬೋದು ಅಣ್ಣ ಅಪ್ರಾಕ್ಸಿಮೇಟ್ಲಿ? ಇದೆಲ್ಲ 3-4 ಸಾವಿರ ಅಲ್ಲಕ್ಕೆ ಸರ್ವಿಸ್ ಆಗಿಬಿಡುತ್ತೆ. ಮೈಲೇಜ್ ಎಷ್ಟು ಬರ್ಬೋದು ಅಣ್ಣ ಇದು? ಮೈಲೇಜ್ ನಿಮಗೆ ಅದೇ ಸಿಟಿಯಲ್ಲಿ ಒಂದು 15 ಬರುತ್ತೆ, ಹೈವೇ 18 ಕೊಡುತ್ತೆ. ಹೈವೇ 18 ಆರಾಮಾಗಿ ಸೊ ಕೊಡುತ್ತೆ. ಇದಕ್ಕೆ ಇನ್ಸೂರೆನ್ಸ್ ಕಾಸ್ಟ್ ಎಷ್ಟು ಆಗ್ಬೋದು ಅಣ್ಣ ನಮಗೆ? ನೀವು ಇನ್ಶೂರೆನ್ಸ್ ಮಾಡಬೇಕಾದ್ರೆ ಒಂದು ಥರ್ಡ್ ಪಾರ್ಟಿ 3,500 ಆಗುತ್ತೆ. ಸಿಂಗಲ್ ಪಾರ್ಟಿ ಕಾಂಪ್ರಿಹೆನ್ಸಿವ್ ಬೇಕಾದರೆ ನೀವು 7,500 8,000 ತನಕ ಆಗುತ್ತೆ. ಜಾಸ್ತಿ ಆಗುತ್ತೆ, ಕಮ್ಮಿನೂ ಆಗುತ್ತೆ. ಸ್ವಲ್ಪ ಜಾಸ್ತಿ ಕೊಟ್ಬಿಟ್ಟು ಮಾಡಿದ್ರೆ ನೀವು ಪ್ರೀಮಿಯಮ್ IDV ವ್ಯಾಲ್ಯೂ ಜಾಸ್ತಿ ಬರುತ್ತೆ ಅಷ್ಟೇ. ಅದು ನಿಮಗೆ ಬೆನಿಫಿಟ್ ಇರ್ತದೆ. ಬೆನಿಫಿಟ್ ಇರುತ್ತೆ. ಹೌದು. ಓಕೆ. ಸೊ ಇದು ಯಾವುದು ಅಣ್ಣ? ಸ್ಪೋರ್ಟ್ಸ್ ವೇರಿಯಂಟ್? ಸ್ಪೋರ್ಟ್ಸ್ ವೇರಿಯಂಟ್ ಇದು. ಎರಾ ಮ್ಯಾಗ್ನಾ ಬಂದು ಬೇಸಿಕ್ಕು. ಇದಕ್ಕೆ ನಿಮಗೆ ಮಿಡಲ್ ವೇರಿಯಂಟ್ ಟಾಪ್ ಎಂಡ್ ಅಂತ ಹೇಳ್ಬೋದು. ಟಾಪ್ ಎಂಡ್ ಆಸ್ಟಾ ಬರ್ತದೆ. ಆಸ್ಟಾ ಒಂದು ಕೆಳಗಡೆ ಒಂದು ಡ್ರಾಪ್ ಡೌನು, ಇದು ಸ್ಪೋರ್ಟ್ಸ್ ಬರುತ್ತೆ. ಬ್ಯಾಕ್ ವೈಫರ್ ಎಲ್ಲ ಬರುತ್ತೆ. ಬರೀ ನಿಮಗೆ ಮ್ಯಾಗ್ವಿಲ್ ಇಲ್ಲ ಅಷ್ಟೇ. ಮ್ಯಾಗ್ವಿಲ್ ಒಂದಿಲ್ಲ, ಮಿಕ್ಕಿದ್ದೆಲ್ಲ ಹೌದು, ಫೀಚರ್ಸ್ ಎಲ್ಲ ಸೇಮೆ. ಓಕೆ ನೋಡಿ, ಈ ಥರ ಇದೆ ಕಾರ್ ಬಂದ್ಬಿಟ್ಟು, ತುಂಬ ಚೆನ್ನಾಗಿದೆ. ಸೊ ಬಡ್ಜೆಟಲ್ಲಿ ಒಳ್ಳೆ ಐಟನ್ ಕಾರ್ ಸಿಗ್ತೈತೆ. ಖಂಡಿತ ಅಂದ್ರೆ ಕಾಲ್ ಮಾಡ್ಕೊ ಬನ್ನಿ, ಇನ್ನೂ ನೆಗೋಷಿಯಬಲ್ ಕೂಡ ಆಗುತ್ತೆ. ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತಾರೆ. ಸೊ ಯೂಟ್ಯೂಬ್ ಕನ್ನಡ ಚಾನಲ್ ಕಡೆಯಿಂದ ಕಾಲ್ ಮಾಡ್ತಿದ್ದೀವಿ ಸರ್ ಅಂತ ಹೇಳಿಬಿಡಿ, ಒಳ್ಳೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತಾರೆ. ಯಾರೆಲ್ಲ I10ಗೆ ಹುಡುಕ್ತಾ ಇದ್ದಾರೆ, ಇಲ್ಲಿ ಒಂದು ಒಳ್ಳೆ I10 ಗಾಡಿ ಸಿಗ್ತೈತೆ. ಇಂಟೀರಿಯರ್ಸ್ ಮಾತ್ರ ಎಕ್ಸಲೆಂಟ್ ಆಗಿದೆ. ಖಂಡಿತ ಅಂದರೂ ಕಾಲ್ ಮಾಡ್ಕೊ ಬನ್ನಿ, ಡೆಫಿನೆಟಾಗಿ ನೆಗೋಷಿಯಬಲ್ ಆಗುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ಒಂದು ಪ್ರೀಮಿಯಂ ಲಕ್ಸುರಿ ಸಡಾನ್ ಅಂತಲೇ ಹೇಳ್ಬೋದು, ಫಿಯಟ್ ಲೀನಿಯಾ. ಅಣ್ಣ ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳಿ ಅಣ್ಣ. ಸರ್ ಇದು 2009 ಮಾಡಲು, ಪೆಟ್ರೋಲ್ ಎಂಜಿನ್, ಫಿಯಟ್ ಲೀನಿಯಾ, ಇಮೋಷನ್ ಅಂತೀವಿ ಇದು ವೇರಿಯಂಟು. ಸೆಕೆಂಡ್ ಓನರು, 71,000 ರೆಕಾರ್ಡೆಡ್ ಓಡಿದೆ. ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಮ್ಯಾಗ್ವೀಲ್ ಹಾಕಿದ್ದಾರೆ, ಹೊರಗಡೆ ಸಿಸ್ಟಮ್ ಇದೆ, ಲೆದರ್ ಸೀಟ್ ಇದೆ. ಪ್ರೈಸ್ ನಾವು ಕೋಟ್ ಮಾಡ್ತಾ ಇರೋದು 2,25,000 ನೆಗೋಷಿಯಬಲ್. 2,25,000 ಇನ್ನು ನೆಗೋಷಿಯಬಲ್. ಹೌದು, ABS ಬರುತ್ತೆ ಇದಕ್ಕೆ, ಮ್ಯಾಗ್ವೀಲ್ ಇದೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಸೀಟು ಎಲ್ಲ ಇದೆ ಗಾಡಿಗೆ. ಕಮ್ಮಿ ಓಡಿದೆ ಗಾಡಿ, ಲೋ ಬಜೆಟ್ ಗಾಡಿ. 225 ಕಮ್ಮಿನೇ ರೇಟ್ ಕೋಟ್ ಮಾಡಿರೋದು. ಇಲ್ಲಿ ಬಂದು ಗಾಡಿ ನೋಡಾದ್ಮೇಲೆ ಇನ್ನೂ ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀವಿ ಸರ್. ಸೊ ಖಂಡಿತ ಅಂದರೆ ನೆಗೋಷಿಯಬಲ್ ಆಗುತ್ತೆ. ಸೊ ಯಾರೆಲ್ಲ ಒಂದು ಲಕ್ಸುರಿ ಸೆಡಾನ್ಗೆ ಹುಡುಕ್ತಿದ್ರೆ ನಿಮಗೆ ಬಡ್ಜೆಟಲ್ಲಿ ಲಕ್ಸುರಿ ಸೆಡಾನ್ ಸಿಗುತ್ತೆ. ಟೈರ್ ಕಂಡೀಷನ್ ನೋಡ್ಕೋಬೋದು, ಈ ಥರ ಇದೆ. ಅಲಾಯ್ ವೀಲ್ಸ್ ತುಂಬ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಒಂದು ಒಳ್ಳೆ ಕಂಫರ್ಟಬಲ್ ಲಕ್ಸುರಿ ಸೆಡಾನ್ ಅಂತಲೇ ಹೇಳ್ಬೋದು. ನಾಲ್ಕು ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಸೊ ಫ್ಯಾಬ್ರಿಕ್ ಸೀಟ್ಸು, ಮ್ಯೂಸಿಕ್ ಸಿಸ್ಟಮು, ಈ ಥರ ಎಲ್ಲ ಒಳ್ಳೊಳ್ಳೆ ಕ್ವಾಲಿಟೀಸ್ ಎಲ್ಲ ಫೀಚರ್ಸ್ ಎಲ್ಲ ಸಿಗುತ್ತೆ ನಿಮಗೆ ಈ ಗಾಡಿಯಲ್ಲಿ. ಅಣ್ಣ ಯಾವ್ದಣ್ಣ ಎಮೋಷನ್ ಇದು? ಹೌದು, ಎಮೋಷನ್ ಅಂತೀವಿ. ಸೊ ಮ್ಯಾಗ್ವೀಲು, ABS ಎಲ್ಲ ಬಂದಿದೆ ಗಾಡಿಗೆ. ತುಂಬ ಒಳ್ಳೆ ಗಾಡಿನೇ, ಲೋ ಬಜೆಟ್ ಗಾಡಿನೇ. 225 ಕೋಟ್ ಮಾಡ್ತಾ ಇದ್ದೀವಿ, ಹೆಚ್ಚು ಕಡಿಮೆ ಆಗುತ್ತೆ. ಅಣ್ಣ ಇದಕ್ಕೆ ಇನ್ಸೂರೆನ್ಸ್ ಕಾಸ್ಟ್ ಎಷ್ಟು ಆಗ್ಬೋದು ಅಣ್ಣ ಅಪ್ರಾಕ್ಸಿಮೇಟ್ಲಿ? ಅಪ್ರಾಕ್ಸಿಮೇಟ್ಲಿ ನಿಮಗೆ ಥರ್ಡ್ ಪಾರ್ಟಿ ಅಂದರೆ ಒಂದು 2,800 ಆಗ್ಬಿಡ್ತದೆ ಥರ್ಡ್ ಪಾರ್ಟಿ. ಫಸ್ಟ್ ಪಾರ್ಟಿ ಬೇಕಾದರೆ ನಿಮಗೆ 7,500 6,500 ಆಗ್ಬಿಡ್ತದೆ. ಓಕೆ ಅಣ್ಣ, ಥ್ಯಾಂಕ್ ಯು. ದೊಡ್ಡ ಗಾಡಿ ನಮ್ಮ ಹತ್ರ ಫ್ರಂಟಲ್ಲಿ ಕಾಣಿಸ್ಕೊತೈತೆ. ಸೊ ಇದು ಬಂದ್ಬಿಟ್ಟು ಶೆವರ್ಲೆಟ್ ಗಾಡಿ. ಅಣ್ಣ ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳಿ ಅಣ್ಣ. ಇದು ಬಂದು ಚೆವರ್ಲೆಟ್ ಎಂಜಾಯ್ LT ವೇರಿಯಂಟು, 2013 ಮಾಡಲ್, ಸಿಂಗಲ್ ಓನರು, 47,000 ರೆಕಾರ್ಡೆಡ್ ಓಡಿರೋದು. ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಪೆಟ್ರೋಲ್ ಎಂಜಿನ್ ಇದು. ಸಿಟಿಯಲ್ಲಿ ನಿಮಗೆ ಮೈಲೇಜು ಆರಾಮಾಗಿ ಒಂದು 13 ಕೊಡುತ್ತೆ, ಹೈವೇ 17 ಆರಾಮಾಗಿ ಕೊಡ್ತದೆ. ನೀವು ನೋಡ್ಬೋದು ಗಾಡಿನ, 7 ಸೀಟರ್ ಗಾಡಿ, ಲೋ ಬಜೆಟ್ ಗಾಡಿ ನಿಮಗೆ ಕೊಡ್ತಾ ಇರೋದು ನಾವು. ತುಂಬ ಡಿಮ್ಯಾಂಡ್ ಗಾಡಿ ಇದು. 3,90,000 ಹೇಳ್ತಾ ಇದ್ದೀವಿ, ನೆಗೋಷಿಯಬಲ್ ಆಗುತ್ತೆ, ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತೀನಿ. ಗಾಡಿನ ನೀವು ನೋಡ್ಬೋದು, ಇಂಟೀರಿಯರು, ಎಕ್ಸ್ಟೀರಿಯರು, ಮೇಲೆ ರೂಫ್ ಟಾಪಲ್ಲಿ ನೋಡ್ಬೋದು ನೀವು. ಕೆರಿಯರು ಹಾಕಿದ್ದಾರೆ, ಎಕ್ಸ್ಟ್ರಾ ಕೆರಿಯರ್ ಕಸ್ಟಮರು. ಒಳ್ಳೆ ಮೇಂಟೈನ್ ಆಗಿದೆ. ಹೊಸ ಬ್ಯಾಟ್ರಿ ಹಾಕಿದ್ದೀವಿ ಇದಕ್ಕೆ ನಾವು. ಗ್ಯಾರಂಟಿ 1 ವರ್ಷ ವ್ಯಾರಂಟಿ ನಾವು ಕೊಡ್ತಾ ಇದ್ದೀವಿ ಬ್ಯಾಟ್ರಿಗೆ. 3,90,000 ಹೇಳ್ತಾ ಇದ್ದೀವಿ, ನೆಗೋಷಿಯಬಲ್ ಆಗುತ್ತೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಟೈರ್ ಕಂಡೀಷನ್ ಎಲ್ಲ ತುಂಬ ಚೆನ್ನಾಗಿದೆ. ನೋಡ್ಕೊಳ್ಳಿ, ಟೈರ್ ಕಂಡೀಷನ್ ಈ ಥರ ಇದೆ. ಸೊ ಇದು ಬಂದ್ಬಿಟ್ಟು ಇಂಟೀರಿಯರ್ಸ್ ಈ ಥರ ಇದೆ. ಸೊ ಖಂಡಿತ ಅಂದರೆ ಕಾಲ್ ಮಾಡ್ಕೊಬನ್ನಿ, ಡೆಫಿನೆಟಾಗಿ ನೆಗೋಷಿಯಬಲ್ ಆಗುತ್ತೆ. ಸೊ ಒಂದು ದೊಡ್ಡ ಫ್ಯಾಮಿಲಿಗೆ ತುಂಬ ಚೆನ್ನಾಗಿರುತ್ತೆ. ಸೊ ಎಕ್ಸ್ಟ್ರಾ ಕ್ಯಾರಿಯರ್ ಕೂಡ ಇದೆ, ಲಗೇಜ್ ಎಲ್ಲ ಇಟ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ. ಸೊ ಪಾರ್ಕಿಂಗ್ ಸೆನ್ಸಾರ್ಸ್ ಕೂಡ ಬರುತ್ತೆ. ಶೆವರ್ಲೆಟ್ ಎಂಜಾಯ್ LT ಇದು ವೇರಿಯಂಟ್ ಬಂದ್ಬಿಟ್ಟು. ಅಣ್ಣ ಪ್ರೈಸ್ ಏನು ಹೇಳಿದ್ರಿ? 3,90,000 ಹೇಳ್ತಾ ಇದ್ದೀವಿ, ನೆಗೋಷಿಯಬಲ್ ಆಗುತ್ತೆ, ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತೀನಿ. ಫಸ್ಟು ಬಂದುಬಿಟ್ಟು ಗಾಡಿ ನೋಡಿ, ಇಷ್ಟ ಆದಮೇಲೆ ಕೂತ್ಕೊಂಡು ಮಾತಾಡಿ, ಫೈನಲ್ ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು.
ನಮ್ಮ ವಿಡಿಯೋಸಲ್ಲಿ ಫಸ್ಟ್ ಟೈಮ್ ಕ್ರೆಟಾನ ಕಾಣಿಸ್ಕೊತಾ ಇದೆ ಅಣ್ಣ. ಇದ್ರ ಕ್ರೆಟಾ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳಿ ಅಣ್ಣ. ಸರ್ ಒಳ್ಳೆ ಡಿಮ್ಯಾಂಡ್ ಗಾಡಿ ಇದು, ಎಲ್ಲರಿಗೆ ಗೊತ್ತಿರ್ತದೆ, ನಿಮಗೂ ಗೊತ್ತಿರ್ತದೆ. 2019 ಮ್ಯಾನುಫ್ಯಾಕ್ಚರಿಂಗ್, 20 ರಿಜಿಸ್ಟ್ರೇಷನ್, 20ನೇ ಲೆಕ್ಕ ಬರ್ತದೆ. 2020 ಮಾಡಲ್, ಸಿಂಗಲ್ ಓನರು, ಡೀಸೆಲ್ ಎಂಜಿನ್ನು, 26,000 ರೆಕಾರ್ಡೆಡ್ ಓಡಿದೆ. ತುಂಬ ಕಡಿಮೆ ಓಡಿದೆ. ಶೋರೂಮ್ 26,000 ಬರೀ 26,000 ಓಡಿರೋದು. ಶೋರೂಮಲ್ಲೇ ಚೆಕ್ ಮಾಡಿ ಆದಮೇಲೆ ತಗೊಳ್ಳಿ ನಮ್ಮ ಗಾಡಿ ನೀವು ಬೇಕಾದರೆ. 26,000 ಓಡಿದೆ. ಇದು ವೇರಿಯಂಟ್ ಬಂದು ನಾವು E+ ಅಂತೀವಿ. ಹೌದು, ಡೀಸೆಲ್ ಎಂಜಿನ್ನು, 26,000 ಓಡಿದೆ. ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಪ್ರೈಸ್ನ ನಾವು ಕೋಟ್ ಮಾಡ್ತಾ ಇರೋದು 11,50,000 ನೆಗೋಷಿಯಬಲ್. 11,50,000 ಇನ್ನು ನೆಗೋಷಿಯಬಲ್ ಆಗುತ್ತೆ. ಖಂಡಿತ ಮಾಡಿಸ್ಕೊಡ್ತೀನಿ ಸರ್. ಸೊ ನೋಡಿ, ಬರೀ 26,000 ಓಡಿದೆ. ಕಾರ್ ಮಾತ್ರ ತುಂಬ ಚೆನ್ನಾಗಿದೆ. ಸೊ ಜಾಸ್ತಿ ಓಡಿಸಿಲ್ಲ. ಸೊ ಯಾರೆಲ್ಲ ಕ್ರೆಟಾ ಲವರ್ಸ್ ಯಾರಿದ್ದಾರೋ ಅವ್ರಿಗೊಂದು ಒಳ್ಳೆ ಟ್ರೀಟ್ ಅಂತಲೇ ಹೇಳ್ಬೋದು. ಸೊ ಟೈರ್ ಕಂಡೀಷನ್ ಈ ಥರ ಇದೆ. ಸೊ ಖಂಡಿತ ಅಂದ್ರೆ ಕಾಲ್ ಮಾಡ್ಕೊಬನ್ನಿ, ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಮಾಡಿಕೊಡ್ತಾರೆ. ಸೊ ಇಂಟೀರಿಯರ್ಸ್ ಎಲ್ಲ ಈ ಥರ ಇದೆ, ತುಂಬ ಚೆನ್ನಾಗಿದೆ. ಸೊ ಟಚ್ ಸ್ಕ್ರೀನ್ ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಕೂಡ ಇದೆ. ಆಲ್ಮೋಸ್ಟ್ ಬೇಸಿಕ್ ಫೀಚರ್ಸ್ ಏನೇನು ಬೇಕೋ ಎಲ್ಲ ಇದೆ. ಸೊ ಫ್ಯಾಬ್ರಿಕ್ ಸೀಟ್ಸು, ಸೊ ಕಂಪ್ನಿಯಿಂದನೇ ಬಂದಿರೋದು. ಸೊ ಲೈಟಾಗಿ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಇದೆ, ABS ಇದೆ, ಏರ್ ಬ್ಯಾಗ್ಸ್ ಇದೆ, ಆ್ಯಂಡ್ ಟಚ್ ಸ್ಕ್ರೀನ್ ಇದೆ, AC. ಸೊ ಅಲೈ ವೀಲ್ಸ್ ಹಾಕಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಗಾಡಿ ಮಾತ್ರ. ಖಂಡಿತ ಅಂದರೂ ಕಾಲ್ ಮಾಡ್ಕೊಬನ್ನಿ, ನೆಗೋಷಿಯಬಲ್ ಆಗುತ್ತೆ. ಬಂದ್ಬಿಟ್ಟು ಇನ್ನೊಂದು I10 ಇದೆ ನಮ್ಮ ಮುಂದೆ ಅಣ್ಣ. ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳಿ ಅಣ್ಣ. ಸರ್ ಇದು ಬಂದು ಹ್ಯುಂಡೈ i10 ಮ್ಯಾಗ್ನಾ ವೇರಿಯಂಟು, 2011 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್ ಎಂಜಿನ್ನು, 74,000 ಏನೋ ಓಡಿದೆ. ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ ರನ್ನಿಂಗು. 3,20,000 ಹೇಳ್ತಾ ಇದ್ದೀವಿ, ಹೆಚ್ಚು ಕಡಿಮೆ ಆಗುತ್ತೆ. ಹೊಸ ಶೇಪ್ ಇದು ಬಂದಿರೋದು ಹ್ಯುಂಡೈ i10. ಹೊಸ ಶೇಪ್. ಹೌದು ನೋಡ್ಕೋಬೋದು ಅಣ್ಣ. ಇದು ಮೈಲೇಜ್ ಎಲ್ಲ ಎಷ್ಟು ಬರ್ಬೋದು ಅಣ್ಣ? ಸಿಟಿಯಲ್ಲಿ ನಿಮಗೆ 15 ಕೊಡುತ್ತೆ, ಹೈವೇ 18 ಕೊಡುತ್ತೆ. 18 ಆರಾಮಾಗಿ ಈಸಿ ಕೊಡುತ್ತೆ. ಸೊ ನೋಡ್ಕೋಬೋದು, ಹುಂಡೈ i10 ತುಂಬ ಚೆನ್ನಾಗಿದೆ. ಸೊ 1.2 ಪೆಟ್ರೋಲ್ ಇಂಜನ್ ಇದು ಬಂದ್ಬಿಟ್ಟು. ಟೈರ್ ಕಂಡೀಷನ್ ಎಲ್ಲ ಈ ಥರ ಇದೆ. ಸೊ ನಿಮಗೆ i10 ಬಗ್ಗೆ ನಾವೇನು ಜಾಸ್ತಿ ಮಾತಾಡೋಂಗಿಲ್ಲ. ಸೊ ಹುಂಡೈ ಕಾರ್ಸು ತುಂಬ ಪ್ರೀಮಿಯಮ್ ಆಗಿರುತ್ತೆ. ಆ್ಯಂಡ್ ಸರ್ವಿಸ್ ಕಾಸ್ಟು ಒಳ್ಳೆ ಮೀಡಿಯಮ್ ಆಗೇ ಇರುತ್ತೆ. ಇನ್ಬಿಲ್ಟ್ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ಸ್ವಲ್ಪ ಕಡಿಮೆ ಬಜೆಟಲ್ಲಿ ಕಾರ್ನ ಹುಡುಕ್ತಾ ಇದ್ದೀರೋ ಅವ್ರಿಗೆ ಇದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ಯಾಕಂದರೆ ಚಿಕ್ಕ ಕಾರ್ ತುಂಬ ಚೆನ್ನಾಗಿರುತ್ತೆ, ಲೋ ಮೇಂಟೆನೆನ್ಸು, ಒಳ್ಳೆ ಮೈಲೇಜ್ ಬರುತ್ತೆ, ಆ್ಯಂಡ್ ರೀಸೇಲ್ ವ್ಯಾಲ್ಯೂ ಕೂಡ ತುಂಬ ಚೆನ್ನಾಗಿರುತ್ತೆ ನಿಮಗೆ ಬಂದ್ಬಿಟ್ಟು. ಸಾಕಷ್ಟು ಜನ ಕಮೆಂಟ್ಸ್ ಮಾಡ್ತಿದ್ರಿ, ಸರ್ ನಮಗೆ ಫೋರ್ಡ್ ಫಿಗೋ ಕಾರು ತೋರಿಸಿ ಅಂತ ಹೇಳಿಬಿಟ್ಟು. ಸೊ ನಾನು ಕೂಡ ಹುಡುಕ್ತಾ ಇದ್ದೆ, ಎಲ್ಲೂ ಕೂಡ ಫೋರ್ಡ್ ಫಿಗೋ ಕಾರ್ ಸಿಕ್ಕಿರಲಿಲ್ಲ. ಸೊ ಅಲ್ಲಲ್ಲಿ ಒಂದು ವಿಡಿಯೋದಲ್ಲಿ ಇತ್ತು. ಬಟ್ ಇವಾಗ ಇನ್ನೂ ಒಂದು ಫೋರ್ಡ್ ಫಿಗೋ ಕಾರು ನಮ್ಮ ಮುಂದೆ ಇದೆ ಅಣ್ಣ. ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳಿ ಅಣ್ಣ. ಸರ್ ಇದು 2010 ಮಾಡಲ್ ಫೋರ್ಡ್ ಫಿಗೋ ZXi ವೇರಿಯಂಟ್, ಪೆಟ್ರೋಲ್ ಎಂಜಿನ್ನು, ಥರ್ಡ್ ಓನರು, 57,000 ರೆಕಾರ್ಡೆಡ್ ಓಡಿದೆ ಸರ್. 57,000 ರೆಕಾರ್ಡ್ ಓಡಿರೋದು. ಹೌದೌದು. ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಗ್ರೇ ಕಲರ್ ನೋಡ್ಬೋದು ನೀವು. ಒಳ್ಳೆ ಫಾಸ್ಟ್ ಮೂವ್ಮೆಂಟ್ ಗಾಡಿ ಹೇಳ್ಬೋದು ನೀವು. ಇದು ಲೋ ಬಜೆಟಲ್ಲಿ 2,45,000 ಹೇಳ್ತಾ ಇದ್ದೀವಿ ಸರ್. ಪ್ರೈಸು ಹೆಚ್ಚು ಕಡಿಮೆ ಆಗ್ತದೆ. ಓನರ್ಶಿಪ್ ಏನಾಗಿದೆ? 3ನೇ ಓನರ್ ಸರ್ ಇದು. 3ನೇ ಅಣ್ಣ. ಇವಾಗ ಒಬ್ಬೊಬ್ಬರೆಲ್ಲ ಕೇಳ್ತಿರ್ತಾರೆ, ಸರ್ ಹಿಸ್ಟ್ರಿ ಎಲ್ಲ ಇದೆಯಾ ಅಂತ. ಶೋರೂಮ್ ಹಿಸ್ಟ್ರಿ ಎಲ್ಲ ಇದೆಯಾ? ಖಂಡಿತ ಶೋರೂಮ್ ಹಿಸ್ಟ್ರಿ ಬೇಕಾದರೆ ನೀವು ಶೋರೂಮಲ್ಲೇ ಚೆಕ್ ಮಾಡ್ಬೋದು. ಬರೀ ಕಾರ್ ರಿಜಿಸ್ಟ್ರೇಷನ್ ನಂಬರ್ ಕೊಟ್ಟರೆ ಹೇಳ್ತಾರೆ. ಸೊ ಮತ್ತೊಂದು ಪ್ಲಸ್ ಪಾಯಿಂಟ್ ನಾನು ಹೇಳಬೇಕಾದ್ರೆ, ನಾವು ಗಾಡಿನ ನೋಡಿ ನಾವು ಸರ್ಟಿಫೈಡ್ ಗಾಡಿನೇ ತೊಗೊಬಿಟ್ಟು ಮಾಡೋದು. ನಾವು ಗ್ಯಾರಂಟಿ ಕೊಡ್ತೀವಿ 100% ಆಕ್ಸಿಡೆಂಟ್ ಫ್ರೀ ಗಾಡಿ. ಓಡೋಮೀಟರ್ ಓಡಿರೋದು ಎಷ್ಟು ಓಡಿದೆ ಅದೆಲ್ಲ ಜಿನಿನ್ ಅಂತ ನಾವು 2 ಗ್ಯಾರಂಟಿ ನಾವು ನಮ್ಮ ಕಡೆಯಿಂದ ಕೊಡ್ತೀವಿ. ನೀವು ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಬೇಕಂದರೆ ಶೋರೂಮ್ಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ಹಳೇ ಕಸ್ಟಮರು ಶೋರೂಮಲ್ಲೇ ಸರ್ವಿಸ್ ಮಾಡಿದ್ದಾರೆ ಟಿಲ್ ಡೇಟ್ ಅಂದರೆ ನಿಮಗೆ ಶೋರೂಮ್ ಹಿಸ್ಟ್ರಿ ಸಿಗೋದು, ಇಲ್ಲಾಂದರೆ ಸಿಗೋದಿಲ್ಲ. ನಮ್ಮದೇ ಗಾಡಿ ಅಲ್ಲ, ಇಡೀ ಬೆಂಗಳೂರು ಗಾಡಿ, ಕರ್ನಾಟಕ ಗಾಡಿನೇ ಇರಲಿ, ನೀವು ಫುಲ್ ಆನ್ ಸರ್ವೀಸು ನೀವು ಮಾಡಿದ್ರೇ ಸಿಗೋದು. ಶೋರೂಮಲ್ಲೇ ಆಗಿದ್ರೆ ಸಿಗೋದು ನಿಮಗೆ, ಇಲ್ಲಾಂದರೆ ಸಿಗೋದಿಲ್ಲ. ಬಟ್ ನಮ್ಮ ಹತ್ರ ಗಾಡಿ ತೊಗೊಂಡ್ರೆ ನೀವು ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ. ಶೋರೂಮಲ್ಲೇ ಚೆಕ್ ಮಾಡ್ಬೋದು. ಆಮೇಲೆ ಬಂದುಬಿಟ್ಟು ನಮ್ಮ ಹತ್ರ ಗಾಡಿ ತೊಗೊಳ್ಳಿ. ಓಕೆ ಅಣ್ಣ, ತುಂಬ ಥ್ಯಾಂಕ್ಸ್. ಸೊ ನೋಡಿ, ಟೈರ್ ಕಂಡೀಷನ್ ಎಲ್ಲ ಈ ಥರ ಇದೆ, ತುಂಬ ಚೆನ್ನಾಗಿದೆ. ಎಷ್ಟೊಂದು ಜನ ಫೋರ್ಡ್ಗೆ ಹುಡುಕ್ತಾ ಇರ್ತೀರ ಫಿಗೋ ಬಗ್ಗೆ, ಯಾಕಂದರೆ ಇದು ತುಂಬ ಕಂಫರ್ಟ್ ಆಗಿರೋ ಗಾಡಿ ಆ್ಯಂಡ್ ಒಳ್ಳೆ ಬಡ್ಜೆಟಲ್ಲಿ ಬರ್ತೈತೆ. ಖಂಡಿತ ಅಂದರೆ ಕಾಲ್ ಮಾಡ್ಕೊಬನ್ನಿ, ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಮಾಡಿಸ್ಕೊಡ್ತಾರೆ. ಪೆಟ್ರೋಲ್ ಇಂಜನ್. ಎಷ್ಟೊಂದು ಜನ ಕಮೆಂಟ್ಸ್ ಎಲ್ಲ ಮಾಡ್ತಿದ್ರು, ಸರ್ ಟಾಟಾ ಮಾಂಜಾ ಆ್ಯಂಡ್ ಟಾಟಾ ಇಂಡಿಕಾ, ಟಾಟಾ ಇದು ವಿಸ್ತಾ ಇವೆಲ್ಲ ಗಾಡಿಗಳೆಲ್ಲ ತೋರಿಸಿ ಅಂತ ಹೇಳ್ಬಿಟ್ಟು. ಸೊ ಇವಾಗ ಬಂದ್ಬಿಟ್ಟು ಒಂದು ಟಾಟಾ ಮಾಂಜಾ ಗಾಡಿ ಇದೆ ಅಣ್ಣ. ಇದ್ರ ಬಂದ್ಬಿಟ್ಟು ಡೀಟೇಲ್ಸ್ ಎಲ್ಲ ಹೇಳಿ ಅಣ್ಣ. ಸರ್ ಇದು ಬಂದು 2012 ಮಾಡಲ್ಲು, ಸಿಂಗಲ್ ಓನರು, 55,000 ರೆಕಾರ್ಡೆಡ್ ಓಡಿರೋದು. ಆಮೇಲೆ ಇದಕ್ಕೆ ಇನ್ಶೂರೆನ್ಸು ಸದ್ಯಕ್ಕೆ ಇಲ್ಲ. ಬಂದರೆ ನಾವು ಡೆಲಿವರಿ ಟೈಮ್ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಮಾಡಿಸ್ಕೊಡ್ತೀವಿ.
ಇನ್ನೊಂದ್ಸಲಿ ರಿಪೀಟ್ ಮಾಡ್ತೀನಿ ನೋಡಿ, 2012 ಮಾಡಲ್ ಸಿಂಗಲ್ ಓನರ್, 55,000 ರೆಕಾರ್ಡೆಡ್ ಹೊಡಿರೋದು. ಇದಕ್ಕೆ ABS ಬರುತ್ತೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಆಮೇಲೆ ಸಿಸ್ಟಮ್ ಕಂಟ್ರೋಲ್ ಮಾಡೋಕ್ಕೆ ಸ್ಟೇರಿಂಗ್ ಮೇಲೇ ಕಂಟ್ರೋಲ್ ಕೊಟ್ಟಿದ್ದಾರೆ. ಇದು ಬಂದು ಡೀಸೆಲ್ ಇಂಜಿನ್. ಡೀಸೆಲ್ ಹೌದು, ಸಿಟಿಯಲ್ಲೇ ನಿಮಗೆ ಮೈಲೇಜು 16-17 ಕೊಡುತ್ತೆ. ಹೈವೇ 20 ಮೇಲೇ ಖಂಡಿತ ಕೊಡುತ್ತೆ, ಆರಾಮಾಗಿ ಕೊಡುತ್ತೆ. ಆಮೇಲೆ ನೀವು ತೋರಿಸ್ಬೋದು, ನೀವು ಹೊರಗಡೆ ಆರಾಮಾಗಿ ತೋರಿಸ್ಬೋದು. ರಿವರ್ಸ್ ಕ್ಯಾಮ್ರಾನು ಅಟ್ಯಾಚ್ ಮಾಡಿದ್ದಾರೆ, ಒಳ್ಳೆ ಐಫೋನ್ ಕ್ಲಾರಿಟಿ ಥರ ಇದೆ. ರಿವರ್ಸ್ ಕ್ಯಾಮ್ರಾ ಇಂಟೀರಿಯರಲ್ಲಿ ಹಾಕಿದ್ದಾರೆ, ನೋಡ್ಬೋದು ನೀವು. ರಿವರ್ಸ್ ಕ್ಯಾಮ್ರಾ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಸೀಟು. ಮತ್ತು ಟಾಟಾ ಮಾನ್ಸಾ ಅಲ್ಲಿ ನಿಮಗೆ ಯಾರು ಹೇಳ್ಕೊಡಲ್ಲ, ನಾನೇ ಹೇಳ್ತಾ ಇರೋದು. ಈ ಕಲರ್ ಬಂದು ಫುಲ್ ಫಾಸ್ಟ್ ಮೂವಿಂಗ್ ಕಲರು, ಮತ್ತು ರೀಸೇಲಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಕಲರ್ಗೆ ನೀವು ಸ್ವಲ್ಪ ದುಡ್ಡು ಜಾಸ್ತಿ ಸಿಗುತ್ತೆ. ಯಾಕಂದರೆ ಇದು ಒಳ್ಳೆ ಫಾಸ್ಟ್ ಮೂವಿಂಗ್ ಕಲರ್. ಪರ್ಪಲ್ ಗಾಡಿ ಅಂತ ಯಾರಲ್ಲಿ ಇದೆ, ಯಾವ ಗಾಡಿಯಲ್ಲಿ ಬರುತ್ತೆ ಹೇಳಿ? ಯಾವ ಗಾಡಿಯಲ್ಲೂ ಬರಲ್ಲ. ಪರ್ಪಲ್ ಇದು ಮಾನ್ಸಾನೇ ಅಲ್ಲೇ ಹೈಲೈಟ್ ಆಗಿತ್ತು, ಮತ್ತು ತುಂಬ ಫಾಸ್ಟ್ ಮೂವಿಂಗ್ ಗಾಡಿ ಪರ್ಪಲಲ್ಲೇ ಇರೋದು. ಡೀಸೆಲ್ ಎಂಜಿನ್ ಆರಾಮಾಗಿ ಒಳ್ಳೆ ಮೈಲೇಜ್ ಕೊಡುತ್ತೆ, ನೀವು ನೋಡ್ಬೋದು ಗಾಡಿ. ಏನು ಪ್ರೈಸ್ ಕೊಟ್ಟು ಮಾಡ್ತಿದ್ದೀರಾ? ಇದು ನಾವು 3,25,000 ಹೇಳ್ತಾ ಇದ್ದೀವಿ, ನೆಗೋಷಿಯಬಲ್ ಆಗುತ್ತೆ. ಸಿಂಗಲ್ ಓನರ್, 2012 ಮಾಡಲ್, ಡೀಸೆಲ್ ಇಂಜಿನ್ನು. 3,25,000. ಸೊ ಒಳ್ಳೆ ಲಕ್ಕಿ, ಯಾರು ತೊಗೊತಾರೋ ಅವ್ರಿಗೆ ಒಳ್ಳೆ ಲಕ್ಕಿ ಅಂತಲೇ ಹೇಳ್ಬೋದು. ಯಾಕಂದರೆ ದೊಡ್ಡ ಸೆಡನ್ ಆ್ಯಕ್ಚುಲಿ. ಸೊ ಅದು ಬೇರೆ ಟಾಟಾ ಕಾರ್ಸ್ ಬಗ್ಗೆ ನಾವೇನು ಮಾತಾಡೋಂಗೇ ಇಲ್ಲ. ಆ ಥರ ಪ್ರೀಮಿಯಂ ಕ್ವಾಲಿಟಿ ಆಗಿರಲಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಒನ್ ಆ್ಯಂಡ್ ಓನ್ಲಿ ಟಾಟಾ ಕಡೆಯಿಂದ ಇದು ಒಂದೇ ಸೆಡಾನ್ ಇರೋದು. ತುಂಬ ಚೆನ್ನಾಗಿದೆ ಆ್ಯಂಡ್ ಹೈಲಿ ಸಕ್ಸಸ್ಫುಲ್ ಕೂಡ ಆಗಿದೆ. ಆ್ಯಂಡ್ ಇದು ಕಲರ್ ಬಂದುಬಿಟ್ಟು ರೈರ್ ಕಲರು, ಪರ್ಪಲ್ ಕಲರ್ ಅಂತ ಹೇಳ್ಬಿಟ್ಟು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಮಾಡಿಕೊಡ್ತಾರೆ. ಖಂಡಿತ ಅಂದರೆ ಕಾಲ್ ಮಾಡ್ಕೊಬನ್ನಿ. ಬನ್ನಿ ಇಂಟೀರಿಯರ್ಸ್ ನೋಡೋಣ. ಇಂಟೀರಿಯರ್ಸ್ ಎಲ್ಲ ಈ ಥರ ಇದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಬಂದ್ಬಿಟ್ಟು ರಿವರ್ಸ್ ಕ್ಯಾಮ್ರಾ, ಡ್ಯಾಶ್ ಕ್ಯಾಮು ಅಲ್ಲಿದೆ, ತುಂಬ ಚೆನ್ನಾಗಿದೆ. ಒಳ್ಳೆ ಚೆನ್ನಾಗಿ ಮೇಂಟೈನ್ ಮಾಡಿದರೆ. ಸೊ ಸಿಂಗಲ್ ಓನರ್ ಆಗಿರೋದ್ರಿಂದ ನಾವು ಜಾಸ್ತಿ ಏನು ಯೋಚನೆ ಮಾಡೋಂಗಿಲ್ಲ, ಒಂದು ಬೆಸ್ಟ್ ಪ್ರೈಸ್ಗೆ ಮಾಡಿಕೊಡ್ತಾರೆ. ಖಂಡಿತ ಅಂದರೆ ಕಾಲ್ ಮಾಡ್ಕೊಬನ್ನಿ. ಸೊ ಸಿಂಗಲ್ ಓನರ್ ಕಾರ್ ಸಿಗೋದೇ ಕಷ್ಟ, ಅದು ಬೇರೆ ಟಾಟಾ ಮಾನ್ಸಾದಲ್ಲಿ ಮಾತ್ರ. ಸೊ i20 ಇದೆ ಅಣ್ಣ, ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳಿ ಅಣ್ಣ. ಸರ್ ಇದು ಬಂದು 2016 ಮಾಡಲ್ಲು, Hyundai i20 ಎಲೈಟ್ ಸ್ಪೋರ್ಟ್ಸ್ ವೇರಿಯಂಟು, ಪೆಟ್ರೋಲ್ ಎಂಜಿನ್, 2016 ಮಾಡಲ್, ಸಿಂಗಲ್ ಓನರು, 46,000 ರೆಕಾರ್ಡೆಡ್ ಹೊಡಿರೋದು. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಇದೆ, ಲೆದರ್ ಸೀಟ್ ಇದೆ, ಆಮೇಲೆ ಕಾಂಪ್ರೆನ್ಸಿವ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಗಾಡಿನ ನೋಡ್ಬೋದು ನೀವು ಎಷ್ಟು ಕ್ಲೀನ್ ಮೇಂಟೈನ್ ಮಾಡಿದಾರಂತ. ಜಾಸ್ತಿ ಓಡಿಲ್ಲ ಗಾಡಿ, ಸಿಂಗಲ್ ಓನರು, ಪೆಟ್ರೋಲ್ ಎಂಜಿನು. ಪ್ರೈಸ್ನ ಕೊಟ್ಟು ಮಾಡ್ತಾರೋ 6,60,000, ನೆಗೋಷಿಯಬಲ್ ಆಗುತ್ತೆ. ಇಂಟ್ರೆಸ್ಟ್ ಇರೋರು ಗಾಡಿ ಬೇಕಾದರೆ ಬನ್ನಿ, ಪ್ರೊಫೈಲ್ ಚೆನ್ನಾಗಿದ್ರೆ 90%, 80-90% ಲೋನೇ ಮಾಡಿಸ್ಕೊಟ್ಬಿಡ್ತೀನಿ ಇದಕ್ಕೆ. ಓಕೆ, 90% ಲೋನೇ ಖಂಡಿತ ಮಾಡಿಸ್ಕೊಡ್ತೀನಿ. ಓಕೆ ಅಣ್ಣ, ಇದು ಮೈಲೇಜ್ ಎಲ್ಲ ಎಷ್ಟು ಬರ್ಬೋದು ಅಣ್ಣ? ಸಿಟಿಯಲ್ಲಿ ನಿಮಗೆ ಮೈಲೇಜ್ 14 ಕೊಡುತ್ತೆ, ಹೈವೇ 17-18 ಕೊಡುತ್ತೆ. ಅಣ್ಣ ಸರ್ವಿಸ್ ಕಾಸ್ಟ್ ಎಷ್ಟಾಗ್ಬೋದು ಅಪ್ರಾಕ್ಸಿಮೇಟ್ಲಿ? ಆ್ಯಸ್ ಯೂಶುವಲ್ ಸರ್, ನೀವು ಕಂಪನಿಗೆ ಹೋದರೆ ಒಂದು 12,000-15,000 ಆಗುತ್ತೆ. ನೀವು ಲೋಕಲ್ ಮೆಕ್ಯಾನಿಕ್ ಹತ್ರ ಬರೀ ಟೈಮಿಂಗಿಂದ ಆಯಿಲ್ ಚೇಂಜು, ಕೂಲೆಂಟ್ ಚೇಂಜ್, ಬ್ರೇಕ್ ಆಯಿಲು ಇವೆಲ್ಲ ಕೂಲೆಂಟ್ ಎಲ್ಲ ಚೇಂಜ್ ಮಾಡಿಕೊಟ್ರೆ ನಿಮಗೆ 6-7 ಸಾವಿರಲ್ಲೇ ಆಗಿಬಿಡುತ್ತೆ ಅಷ್ಟೇ. ನೋಡಿ, i20 ಬಗ್ಗೆ ನಾವೇನು ಮಾತಾಡೋಂಗಿಲ್ಲ. ಸೊ ಒಳ್ಳೆ ಕಾರ್ ಮಾತ್ರ, ಕಲರ್ ಮಾತ್ರ ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ. ಕಾಲ್ ಮಾಡ್ಕೊ ಬನ್ನಿ, ಒಳ್ಳೆ ಪ್ರೀಮಿಯಂ ಕಾರ್ ಸಿಗುತ್ತೆ i20. ಸೊ ಇದು ಬಂದುಬಿಟ್ಟು ಪೆಟ್ರೋಲ್ ಕಾರು. ಟೈರ್ ಕಂಡೀಷನ್ ಈ ಥರ ಇದೆ, ತುಂಬ ಚೆನ್ನಾಗಿದೆ ಟೈರ್ ಕಂಡೀಷನ್ ಆ್ಯಕ್ಚುಲಿ. ಸೊ ಇವಾಗ ಬನ್ನಿ ಇಂಟೀರಿಯರ್ಸ್ ನೋಡೋಣ. ಸೊ ನೋಡ್ಕೋಬೋದು ಇಂಟೀರಿಯರ್ಸು, 4 ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು, 2 ಏರ್ ಬ್ಯಾಗು, ಮ್ಯೂಸಿಕ್ ಸಿಸ್ಟಮು ಆ್ಯಂಡ್ AC, ಈ ಥರ ಎಲ್ಲ ಆಲ್ಮೋಸ್ಟ್ ಟಾಪ್ ಆ್ಯಂಡ್ ಫೀಚರ್ಸ್ ಏನೇನು ಬೇಕೋ ಎಲ್ಲ ಇದೆ ಗಾಡಿಯಲ್ಲಿ ಮಾತ್ರ. ಖಂಡಿತ ಅಂದರೂ ಕಾಲ್ ಮಾಡ್ಕೊ ಬನ್ನಿ, ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಮಾಡಿಕೊಡ್ತಾರೆ. ಗಾಡಿ ಮಾತ್ರ ಬಾಂಬಾಟಾಗಿದೆ ಆ್ಯಕ್ಚುಲಿ, ಇದು ಒಳ್ಳೆ ಗಾಡಿ. ಸೊ ಯಾರೆಲ್ಲ ಟ್ರೈ ಮಾಡ್ತಿದ್ರೆ ಈ ಗಾಡಿನ ಕಂಪಲ್ಸರಿಯಾಗಿ ತೊಗೊಂಬಿಡಿ, ಯಾಕಂದರೆ ತುಂಬ ಚೆನ್ನಾಗಿದೆ, ಕಡಿಮೆ ಕೂಡ ಓಡಿದೆ. ಸಿಂಗಲ್ ಓನರ್ ಕಾರ್ ಆಲ್ಮೋಸ್ಟ್ ಎಲ್ಲೂ ಸಿಗೋಲ್ಲ ನಿಮಗೆ. ಈ i20ಗೆ ಎಷ್ಟು ಪ್ರೈಸ್ ಕೊಟ್ಟು ಮಾಡ್ತಿದ್ದೀರಾ ಸರ್? ಇದು i20ಗೆ 6,60,000 ಹೇಳ್ತಾ ಇದ್ದೀವಿ. ಬಂದುಬಿಟ್ಟು ಗಾಡಿ ನೋಡಿರಿ ಕಸ್ಟಮರು, ಇಷ್ಟ ಆದರೆ ಕೂತ್ಕೊಂಡು ಫೈನಲೈಸ್ ಮಾಡೋಣ. ಓಕೆ ಸರ್, ಥ್ಯಾಂಕ್ ಯು. ಇವಾಗ ಬಂದ್ಬಿಟ್ಟು ಇನ್ನೊಂದು ಸ್ಯಾಂಟ್ರೋ ಇದೆ ಅಣ್ಣ, ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳಿ ಅಣ್ಣ. ಸರ್ Hyundai ಸ್ಯಾಂಟ್ರೋ ಜಿಂಕ್, ಇದು ಎಕ್ಸೋ ವೇರಿಯಂಟು, 2007 ಮಾಡಲ್ಲು, ಸೆಕೆಂಡ್ ಓನರು, 67,000 ರೆಕಾರ್ಡೆಡ್ ಓಡಿರೋದು, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಬ್ಲ್ಯಾಕ್ ಕಲರ್ ಗಾಡಿ, ಒಳ್ಳೆ ಫಾಸ್ಟ್ ಮೂವಿಂಗ್ ಕಲರ್ ಸ್ಯಾಂಟ್ರೋಲ್ಲಿ ಅಂದರೆ ಬ್ಲ್ಯಾಕ್ ಕಲರೇ. ಸೊ ಪ್ರೈಸ್ ನಾವು ಕೊಟ್ಟು ಮಾಡ್ತಾ ಇರೋದು 1,95,000 ನೆಗೋಷಿಯಬಲ್ಲು. 1,95,000 ನೆಗೋಷಿಯಬಲ್ಲು. ಹೌದು, ನೋಡ್ಕೋಬೋದು. ಜಿಂಗ್ ಅಂತ ಹೇಳ್ಬಿಟ್ಟು ಸ್ಯಾಂಟ್ರೋ ಜಿಂಗು ಎಕ್ಸ್ಒ ವೇರಿಯಂಟು. ಸೊ ಟೈರ್ ತುಂಬ ಚೆನ್ನಾಗಿದೆ, ಇದು ಶೋರೂಮ್ ಕಂಡೀಷನಲ್ಲೇ ಇದೆ ಟೈರ್ ಬಂದ್ಬಿಟ್ಟು. ಈ ಥರ ಇದೆ. ಸೊ ಜಾಸ್ತಿ ಓಡಿಲ್ಲ,
ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಮಾಡ್ಕೊಡ್ತಾರೆ. ಖಂಡಿತ ಅಂದರೆ ಕಾಲ್ ಮಾಡ್ಕೊಂಡ್ಬನ್ನಿ. ಸೊ ಸಾಕಷ್ಟು ಜನ ಹುಡುಕ್ತಿರ್ತೀರಾ, ಇಲ್ಲಿ ಬಂದುಬಿಟ್ಟು ಒಂದು ಟಾಟಾ ಇಂಡಿಕಾ ಪೆಟ್ರೋಲ್ ಗಾಡಿ ಇದೆ ಅಣ್ಣ. ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳಿ ಅಣ್ಣ. ಸರ್ ಇದು ಬಂದು ಟಾಟಾ ಇಂಡಿಕಾ ಜೆಟಾ ಅಂತ ಹೇಳ್ತೀವಿ, ವೇರಿಯಂಟು GLS. ಫಸ್ಟ್ ಆಫ್ ಆಲ್ ಹೇಳಬೇಕಾದ್ರೆ ಇದು ಕಲರು ನಿಮಗೆ ತುಂಬ ಯೂನಿಕ್ ಸಿಗೋದು, ಒಳ್ಳೆ ಫಾಸ್ಟ್ ಮೂಮೆಂಟ್ ಕಲರು. ಕೇಳೋರು ಇಂಟ್ರೆಸ್ಟ್ ತಗೊಳ್ಳೋರು ತುಂಬ ಇದ್ದಾರೆ ಈ ಕಲರ್ಗೆ. ಆಮೇಲೆ ಇದು ಡೀಟೇಲ್ಸ್ ಹೇಳಬೇಕಾದ್ರೆ 2007 ಮಾಡಲ್, ಸಿಂಗಲ್ ಓನರು, 39,000 ರೆಕಾರ್ಡೆಡ್ ಓಡಿರೋದು. 39,000 ರೆಕಾರ್ಡೆಡ್ ಓಡಿರೋದು. ಇವತ್ತು ಬೆಳಿಗ್ಗೆನೇ ಬಂದಿರೋದು ಗಾಡಿ. ವಾಟರ್ ಸರ್ವಿಸು ಮಾಡಿಲ್ಲ ನಾನು, ಹಂಗೆ ನಿಂತಿದೆ. ಸೊ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಪ್ರೈಸ್ನ ನಾನು ಹೇಳಬೇಕಾದ್ರೆ ಪೆಟ್ರೋಲ್ ಎಂಜಿನ್ ಇದು. ಪ್ರೈಸ್ ಬಂದು 1,50,000, 1.5 ಲಕ್ಷ ಹೇಳ್ತಾ ಇದ್ದೀವಿ. ಬರೀ 1.5 ಲಕ್ಷ, ಬರೀ 1.5 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. ನೋಡ್ಕೊಳ್ಳಿ, ಸಿಂಗಲ್ ಓನರ್ ಗಾಡಿ ಸಿಗಲ್ಲ ಆ್ಯಕ್ಚುಲಿ. ಅಣ್ಣ ಇದು ಮೈಲೇಜ್ ಎಲ್ಲ ಎಷ್ಟು ಬರ್ಬೋದು ಅಣ್ಣ? ಈ ಮೈಲೇಜ್ ನಿಮಗೆ ಸಿಟಿಯಲ್ಲೇ ಒಂದು 15 ಕೊಡುತ್ತೆ, ಹೈವೇ 19 ಕೊಡುತ್ತೆ. 15-19 ಒಳ್ಳೆ ಮೈಲೇಜ್ ಆ್ಯಕ್ಚುಲಿ. ಹೌದು. ಸೊ ಪೆಟ್ರೋಲ್ ಕಾರು ತುಂಬ ನಿಮಗೆ ಮೇಂಟೆನೆನ್ಸ್ ಕಾಸ್ಟು ಇರೋಲ್ಲ, ಆರಾಮಾಗಿ ಪೆಟ್ರೋಲ್ ಹಾಕ್ಕೊಂಡು ಓಡಿಸ್ತಾ ಇರೋದಷ್ಟೇ. ಕಾರ್ ಮಾತ್ರ ತುಂಬ ಚೆನ್ನಾಗಿದೆ. ಸೊ ಈ ಕಲರ್ ರೇರ್ ಕಲರ್ ಇದು ಸಿಗೋಲ್ಲ. ಖಂಡಿತ ಅಂದರೆ ಕಾಲ್ ಮಾಡ್ಕೊಬನ್ನಿ, ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಮಾಡಿಕೊಡ್ತಾರೆ. GLX ಎಕ್ಸ್ಟ್ರಾ ಇಂಡಿಕಾ ಬಂದ್ಬಿಟ್ಟು ಟೊಯೋಟಾ ಇನೋವಾ ಇದೆ ಅಣ್ಣ. ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳಿ ಅಣ್ಣ. ಸರ್ ಇದು 2011 ಮಾಡಲ್, ಸೆಕೆಂಡ್ ಓನರು, 92,000 ರೆಕಾರ್ಡೆಡ್ ಓಡಿದೆ. ಟೊಯೋಟಾ ಇನೋವಾ 2.5 V ವೇರಿಯಂಟು, ಡೀಸೆಲ್ ಎಂಜಿನು. ಸೊ ಪ್ರೈಸ್ ಬಂದು ನಾವು ಕೋಟ್ ಮಾಡ್ತಾ ಇರೋದು 7,50,000 ನೆಗೋಷಿಯಬಲ್. ಗಾಡಿ ತುಂಬ ಚೆನ್ನಾಗಿದೆ. ಸೊ ಅದೇ ಹೇಳಬೇಕಾದ್ರೆ ಇವತ್ತು ಆಚೆ ಯಾವ್ಯಾವ ಗಾಡಿ ನಿಂತಿದೆ ಅದು ಬೆಳಿಗ್ಗೆನೇ ಬಂದಿರೋದು ಗಾಡಿ. ವಾಟರ್ ಸರ್ವಿಸು ಇನ್ನೂ ಆಗಿಲ್ಲ. ವಾಟರ್ ಸರ್ವಿಸು, ರಬ್ಬಿಂಗ್ ಪಾಲಿಶ್, ಇಂಟೀರಿಯರ್ ವಾಷಿಂಗ್ ಎಲ್ಲ ನಮ್ಮ ಕಡೆಯಿಂದ ಮಾಡಿಸ್ಕೊಡ್ತೀವಿ. ಆದಮೇಲೆ ಗಾಡಿನ ಇದೇ ಚೇಂಜ್ ಆಗಿಬಿಡ್ತದೆ. ಸೊ ಪ್ರೈಸ್ ನಾವು ಕೋಟ್ ಮಾಡ್ತಾ ಇರೋದು 7,50,000 ನೆಗೋಷಿಯಬಲ್. 7,50,000 ನೆಗೋಷಿಯಬಲ್. ಹೌದು. ಓಕೆ ಅಣ್ಣ, ಇದು ಯಾವ್ದು ಅಣ್ಣ? ವಿ ವರ್ಷನ್ ಇದು? ಹೌದು, 2.5 V ಇದು. ಯಾವುದು 8 ಸೀಟರ್ 7 ಸೀಟರ್ ಅಣ್ಣ? ಇದು 7 ಸೀಟರ್ ಇದು. 7 ಸೀಟರ್. ಓಕೆ. ಸೊ ಟೊಯೋಟಾ ಇನೋವಾ ಬಗ್ಗೆ ನಾವೇನು ಮಾತಾಡೋಂಗಿಲ್ಲ. ಆರಾಮಾಗಿ ಒಂದು 4 lakhs ಕಿಲೋಮೀಟರ್ ಗಂಟ ಆರಾಮಾಗಿ ಹೋಗುತ್ತೆ. ಸೊ ನೋಡಿ, ಇಂಟೀರಿಯರ್ಸ್ ಎಲ್ಲ ಈ ಥರ ಇದೆ. ಸೊ ನಿಮಗೆ ಸರ್ವಿಸ್ ಹಿಸ್ಟ್ರಿ ಕೂಡ ಸಿಗುತ್ತಣ್ಣ. ಇದು ಸರ್ವಿಸ್ ಹಿಸ್ಟ್ರಿ ಕೂಡ ಸಿಗುತ್ತೆ. ಅಣ್ಣ ಇದು ಪ್ರೈಸ್, ಕೋಟಿಂಗ್ ಪ್ರೈಸ್ ಏನು ಹೇಳಿ? 7,50,000 ಹೇಳ್ತಾ ಇದ್ದೀವಿ, ನೆಗೋಷಿಯಬಲ್ ಆಗುತ್ತೆ. ಸೊ ಒಂದು ಆರಾಮಾಗಿ ಒಂದು ದೊಡ್ಡ ಫ್ಯಾಮಿಲಿ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ಸೊ ಲಾಂಗ್ ರೈಡಿಂಗ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಖಂಡಿತ ಅಂದರೂ ಕಾಲ್ ಮಾಡ್ಕೊಬನ್ನಿ, ಒಂದು ಒಳ್ಳೆ ಇನೋವಾ ವಿ ವರ್ಷನ್ ಗಾಡಿ ಸಿಗ್ತೈತೆ. ಹಾಟ್ ಫೇವ್ರೇಟ್ ಗಾಡಿ ಹೋಂಡಾ ಸಿಟಿ. ಸುಮಾರು ಜನ ಕೇಳ್ತಿರ್ತಾರೆ ಸರ್ ಹೋಂಡಾ ಸಿಟಿ ಗಾಡಿ ತೋರಿಸಿ ಅಂತ, ಯಾಕಂದರೆ ಆ ಥರ ಪ್ರೀಮಿಯಮ್ ಆಗಿರೋ ಫೀಚರ್ಸ್ ಆಗಲಿ ತುಂಬ ಚೆನ್ನಾಗಿರುತ್ತೆ. ಅಣ್ಣ ಇದು ಪ್ರೈಸ್ ಡೀಟೇಲ್ಸ್ ಎಲ್ಲ ಹೇಳಿ ಅಣ್ಣ. ಸರ್ ಇದು ಬಂದು ಹೋಂಡಾ ಸಿಟಿ ZX ವೇರಿಯಂಟು, 2007 ಮಾಡಲ್, ಥರ್ಡ್ ಓನರು. ಸೊ ಓಡಿರೋದು 95,000 ಓಡಿದೆ. ಮ್ಯಾಗ್ವೀಲ್ ಇದೆ, ಪವರ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋ ಇದೆ. ಪ್ರೈಸ್ ನಾವು ಹೇಳ್ತಾ ಇರೋದು ಈ ಗಾಡಿಗೆ 2,50,000 ನೆಗೋಷಿಯಬಲ್. ಪೆಟ್ರೋಲ್ ಎಂಜಿನ್ನು ಗಾಡಿನ ನೋಡ್ಬೋದು ನೀವು. ಬಂದಿರೋದು ಆ್ಯಸ್ ಇಟ್ ಈಸ್ ಕಂಡೀಷನಲ್ಲೇ ವೀಕ್ಷಕರೇ ನೋಡ್ತಾ ಇರೋದು ನೀವು. ಸೊ ಇವತ್ತು ಬಂದು ನೀವು ಆ್ಯಸ್ ಇಟ್ ಈಸ್ ಮಾತಾಡಬೇಕಾದ್ರೆ ಬೆಸ್ಟ್ ಪಾಸಿಬಲ್ ಪ್ರೈಸ್ ಮಾಡಿಸ್ಕೊಡ್ತೀನಿ. ಮತ್ತು ನಮ್ಮ ಕಡೆಯಿಂದ ರಬ್ಬಿಂಗ್ ಪಾಲಿಶು, ವಾಟರ್ ಸರ್ವಿಸು ಮತ್ತು ಇಂಟೀರಿಯರ್ ವಾಶ್ ಆಗೇ ಆಗುತ್ತೆ. ಕಮಿಷನು ಇಲ್ಲ, RTO ಚಾರ್ಜಸ್ಸು ಇಲ್ಲ, ಅದು ಆಫರ್ ಇದೆ. ಗಾಡಿನ ನೋಡ್ಬೋದು ನೀವು. ಇನ್ನೊಂದ್ಸಲಿ ಹೇಳ್ತೀನಿ ನೋಡಿ, 2,50,000 ಪ್ರೈಸು ನೆಗೋಷಿಯಬಲ್ ಆಗುತ್ತೆ. ಮೈಲೇಜ್ ಎಲ್ಲ ಎಷ್ಟು ಬರ್ಬೋದು? ಸಿಟಿಯಲ್ಲಿ ನಿಮಗೆ ಆರಾಮಾಗಿ ಒಂದು 14 ಕೊಡುತ್ತೆ, ಹೈವೇ 17-18 ಕೊಡುತ್ತೆ. 17-18 ಕೊಡುತ್ತೆ. ಸೊ ಹೋಂಡಾ ಸಿಟಿ ಪ್ರೀಮಿಯಂ ಕಾರ್ ಅಂತಲೇ ಹೇಳ್ಬೋದು. ಒಂದು ಒಳ್ಳೆ ಕ್ವಾಲಿಟಿ ಸೆಡಾನ್. ಇಂಟೀರಿಯರ್ಸ್ ಈ ಥರ ಇದೆ. ಸೊ ಸೀದಾ ಗಾಡಿ ಬಂದಿದೆ, ಹಂಗೆ ನಿಲ್ಲಿಸ್ಬಿಟ್ಟಿದ್ದಾರೆ. ಆ್ಯಸ್ ಇಟ್ ಈಸ್ ಕಂಡೀಷನಲ್ಲೇ ನಿಲ್ಲಿಸಿದ್ದಾರೆ. ಸೊ ಖಂಡಿತ ಅಂದ್ರೆ ಕಾಲ್ ಮಾಡ್ಕೊಬನ್ನಿ, ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಮಾಡಿಕೊಡ್ತಾರೆ. ಸೊ ಹೇಳಿ ಸರ್, ಯೂಟ್ಯೂಬ್ ಕನ್ನಡ ಚಾನಲಿಂದ ಬಂದಿದ್ದೀವಿ ಅಂತ ಹೇಳಿಬಿಡಿ. ಸೊ ನಿಮಗೆ ಆದಷ್ಟು ಬೆಸ್ಟ್ ಪ್ರೈಸ್ನೇ ಮಾಡಿಕೊಡ್ತಾರೆ. ಬಂದ್ಬಿಟ್ಟು ಒಂದು ಕ್ರೂಸ್ ಇದೆ. ಇದು ಬಂದ್ಬಿಟ್ಟು ತುಂಬ ಹೈಲಿ ಲಕ್ಸುರಿ ಕಾರ್ ಅಂತಲೇ ಹೇಳ್ಬೋದು. ಸೊ ಈ ಕಾರು ತುಂಬ ಜನ ಲೈಕ್ ಮಾಡ್ತಾರೆ. ಈ ಕಾರು ಆ್ಯಕ್ಚುಲಿ ಹುಡುಕಿ ತುಂಬ ಜನ, ಎಷ್ಟೊಂದು ಜನ ಎಲ್ಲ ಶೋರೂಮ್ಸ್ಗೂ ಕಾಲ್ ಮಾಡ್ತಿರ್ತಾರೆ. ಸೊ ಇವ್ರ ಶೋರೂಮಲ್ಲಿ ಬಂದ್ಬಿಟ್ಟು ಇವತ್ತು ಒಂದು ಕ್ರೂಸ್ ಸಿಗ್ತಾಯಿದೆ. ಅದು ಕೂಡ ಒಂದು ಬ್ಲ್ಯಾಕ್ ಕಲರು, ತುಂಬ ಬೀಸ್ಟ್ ಥರನೇ ಕಾಣಿಸುತ್ತೆ. ಹೈವೇ ಅಲ್ಲಿ ಮಾತ್ರ ಕಿತ್ತಾಕೊಂಡು ಚೆಚ್ಚಾಕೊಂಡೆಲ್ಲ ಹೋಗ್ಬಿಡುತ್ತೆ. ಅಣ್ಣ ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳಿ ಅಣ್ಣ. ಸರ್ ಇದು ಒಳ್ಳೆ ಪ್ರೀಮಿಯಂ ಗಾಡಿನ ಅಂದ್ಕೊಳ್ತೀನಿ ನಾನು. ಇದು ಬಂದು ಡೀಟೇಲ್ಸ್ ಹೇಳಬೇಕಾದ್ರೆ 2012 ಮಾಡಲು, ಆಟೋಮೆಟಿಕ್, ಇದು ಡೀಸೆಲ್ ಎಂಜಿನ್ನು, ಸೆಕೆಂಡ್ ಓನರ್, 94,000 ರೆಕಾರ್ಡೆಡ್ ಓಡಿರೋದು ಗಾಡಿ. ಮತ್ತು ನೀವು ಕಾರ್ ರಿಜಿಸ್ಟ್ರೇಷನ್ ನಂಬರ್ ನೋಡ್ಬೋದು, ತುಂಬ ಯೂನಿಕ್ ಇದೆ. 2005 ಡೀಸೆಲ್ ಎಂಜಿನ್ ಇದು. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸನ್ರೂಫ್ ಎಲ್ಲ ಬರ್ತದೆ. ಪ್ರೈಸ್ನ ನಾವು ಕೋಟ್ ಮಾಡ್ತಾ ಇರೋದು 5,25,000 ನೆಗೋಷಿಯಬಲ್.
5,25,000 ನೆಗೆಷಿಬಲ್ ಅಣ್ಣ. ಮಾಡಲ್ ಅಣ್ಣ ಇದು 2012 ಮಾಡಲ್ ಆಟೋಮೆಟಿಕ್ ಸೆಕೆಂಡ್ ಓನರು, 94,000 ಓಡಿದೆ, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಮತ್ತು ಈ ಗಾಡಿಗೆ ತುಂಬ ಮಾಡಿಫೈ ಮಾಡಿದ್ದಾರೆ. ನೀವು ಮಾಡಿಫೈಯಲ್ಲಿ ಹೆಡ್ಲೈಟ್ ನೋಡಿ, ಹಿಂದೆ ಟೇಲ್ ಲ್ಯಾಂಪ್ ನೋಡಿ, ಬೇಕಾದರೆ ನೀವು ನೋಡ್ಬೋದು. ಗಾಡಿನ ತುಂಬ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಆಡಿ BMW ತಗೊಳ್ಳೋರು ನಾನು ಅಡ್ವೈಸ್ ಮಾಡ್ತೀನಿ, ಇದು ಕ್ರೂಸ್ ಬಂದುಬಿಟ್ಟು ತಗೊಳ್ಳಿ. ಆಡಿ BMW ಏನಿಲ್ಲ ಈ ಗಾಡಿ ಮುಂದೆ. ಹೌದು, ತುಂಬ ಪ್ರೀಮಿಯಂ ಥರನೇ ಇದೆ, ಹೈಲಿ ಕ್ಲಾಸ್. ನೋಡಿ ಇದು ಹೆಡ್ಲೈಟು, ಇದು ಲೈಟ್ ಬಂದ್ಬಿಟ್ಟು ಅಡಿಷ್ನಲ್, ತುಂಬ ಚೆನ್ನಾಗಿದೆ, ಯೂನಿಕ್ ಲುಕ್ ಕೊಡುತ್ತೆ ಕಾರ್ಗೆ ಮಾತ್ರ. ಸೊ ಇದು ಬಂದ್ಬಿಟ್ಟು ಸೈಡ್ ಈ ಥರ ಇದೆ. ಸೊ ಎಲ್ಲೂ ಒಂದು ಸ್ಕ್ರ್ಯಾಚು ಡೆಂಟು ಕೂಡ ಇಲ್ಲ. ಸೊ ಇದು 2 ಲೀಟರು ಡೀಸೆಲ್ ಇಂಜನ್ ಇದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಸೊ ಬ್ಲ್ಯಾಕ್ ಕಲರು ಯಾರೆಲ್ಲ ಲೈಕ್ ಮಾಡ್ತಾರೆ ಅವ್ರಿಗೆ ತುಂಬ ಚೆನ್ನಾಗಿರುತ್ತೆ. ಸೊ ಇಂಟೀರಿಯರ್ ನೋಡ್ಕೋಬೋದು, ಒಂದು ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಇಂಟೀರಿಯರ್ ಅಂತಲೇ ಹೇಳ್ಬೋದು. ಸೊ ಇವ್ರದ್ದು ಬಂದ್ಬಿಟ್ಟು ಇಂಟರ್ನ್ಯಾಷನಲ್ ಬ್ರ್ಯಾಂಡು ಶೆವ್ರ್ಲೆಟು. ಸೊ ಅದಕ್ಕೆ ಈ ಥರ ಪ್ರೀಮಿಯಂ ಕ್ವಾಲಿಟಿ ಆಗಿರೋ ಡಿಸೈನ್ ಆಗಿರಲಿ ನೋಡ್ಕೋಬೋದು, ಒಳ್ಳೆ ಡಿಸೈನ್ ಇದೆ. ಖಂಡಿತ ಅಂದ್ರೆ ಕಾಲ್ ಮಾಡ್ಕೊಬನ್ನಿ, ಒಂದು ಒಳ್ಳೆ ಕ್ರೂಸ್ ಸಿಗ್ತೈತೆ. ನೋಡಿ ಇಲ್ಲಿ ಬಂದ್ಬಿಟ್ಟು ಈ ಥರ ಇದೆ ಕ್ರೂಸ್ LTZ. ಇದಕ್ಕೆ ಪ್ರೈಸ್ ಏನು ಕೊಟ್ಟು ಮಾಡ್ತಿದ್ರೆ ಹೇಳಿ? ಪ್ರೈಸು 5,25,000 ಹೇಳ್ತಾ ಇದ್ದೀವಿ, ನೆಗೋಷಿಯಬಲ್ ಆಗುತ್ತೆ. ಓನರ್ಶಿಪ್ ಅಣ್ಣ? ಸೆಕೆಂಡ್ ಓನರ್. ಓಕೆ ಫ್ರೆಂಡ್ಸ್, ಡೀಟೇಲ್ಸ್ ಎಲ್ಲ ನೋಡಿದ್ರಲ್ಲ, ಖಂಡಿತ ಅಂದರೆ ನೆಗೋಷಿಯಬಲ್ ಆಗುತ್ತೆ. ನೀವು ಕಾಲ್ ಮಾಡ್ಕೊಬನ್ನಿ. ಸೊ ಶೋರೂಮ್ ಹೆಸರು ಬಂದ್ಬಿಟ್ಟು GS ಕಾರ್ಸ್ ವರ್ಲ್ಡ್ ಅಂತ ಹೇಳ್ಬಿಟ್ಟು. ಸೊ ನಾನು ಎಕ್ಸಾಕ್ಟ್ ಲೊಕೇಶನು, ಅಡ್ರೆಸ್ಸು, ಫೋನ್ ನಂಬರು ಎಲ್ಲ ಪಿನ್ ಮಾಡ್ತೀನಿ. ಸೊ ನೀವು ಅಲ್ಲಿಂದ ನೋಡ್ಕೊಂಬರ್ಬೋದು. ಸೊ ಇದೇ ಥರ ನಿಮಗೆ ಆಟೋಮೊಬೈಲ್ಸ್ ಬಗ್ಗೆ ವೀಡಿಯೋಸ್ ಬರ್ತಾನೆ ಇರುತ್ತೆ. ಆ್ಯಂಡ್ ಟ್ರೈ ಮಾಡ್ತಿದ್ವಿ ಕಂಟೆಂಟ್ ಕೂಡ ಎಲ್ಲ ಚೇಂಜ್ ಮಾಡೋಕ್ಕೆ, ಯಾಕಂದರೆ ಡಿಫ್ರೆಂಟಾಗಿ ಆ ವೀಡಿಯೋಸ್ ಎಲ್ಲ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ನಂದು ಆ್ಯಕ್ಚುಲಿ ಫಸ್ಟು ಏರಿಯಾ ಆಫ್ ಆಟೋಮೊಬೈಲ್ಸ್ ಅಂತ ಇತ್ತು ಚಾನಲ್ ಬಂದ್ಬಿಟ್ಟು. ಸೊ ಅದಕ್ಕೆ ಬೇರೆ ಕಂಟೆಂಟ್ ಎಲ್ಲ ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು, ನಿಮಗೂ ಕೂಡ ಬೋರ್ ಆಗ್ತಿಲ್ಲದೆ ಒಳ್ಳೊಳ್ಳೆ ವೀಡಿಯೋಸ್ ಮಾಡಬೇಕಂತ ಹೇಳ್ಬಿಟ್ಟು ನೇಮ್ ಕೂಡ ಚೇಂಜ್ ಮಾಡಿದ್ದೀನಿ. ಸೊ ಅದು ಬಂದ್ಬಿಟ್ಟು ಯೂಟ್ಯೂಬ್ ಕನ್ನಡ ಅಂತ ಹೇಳ್ಬಿಟ್ಟು. ನೇಮ್ ಕೂಡ ತುಂಬ ಯೂನಿಕ್ ಆಗಿದೆ. ಸೊ ತುಂಬಾ ಸರ್ಚ್ ಮಾಡಿದ್ವಿ ನೇಮ್ಗೆ ಯಾವುದಕ್ಕೆ ಬೇಕು ಅಂತ ಹೇಳ್ಬಿಟ್ಟು. ಸೊ ಓಕೆ, ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಆಗುತ್ತೆ. ಖಂಡಿತ ಅಂದರೂ ಕಾಲ್ ಮಾಡ್ಕೊ ಬನ್ನಿ. ಒಳ್ಳೊಳ್ಳೆ ಪ್ರೀಮಿಯಂ ಕಾರ್ಸ್ ಇವ್ರ ಹತ್ರ ಅವೈಲೇಬಲ್ ಆಗಿದೆ. ಸೊ ಇನ್ನೂ ಕೂಡ ಬೇಜಾನ್ ಸ್ಟಾಕ್ ಇದೆ. ಈಚೆ ಬಂದ್ಬಿಟ್ಟು ಇನ್ನೊಂದು 10 ಗಾಡಿ ಮೇಲೆ ಸ್ಟಾಕ್ ಇದೆ. ಸೊ ಅದು ಬಂದ್ಬಿಟ್ಟು ವಾಟರ್ ವಾಶ್ ಈ ಥರ ಎಲ್ಲ ಹೋಗಿದೆ. ಖಂಡಿತ ಅಂದರೂ ಕಾಲ್ ಮಾಡ್ಕೊ ಬನ್ನಿ. ಒಳ್ಳೊಳ್ಳೆ ಪ್ರೀಮಿಯಂ ಕಾರ್ಸು ಸಿಗುತ್ತೆ, ನಾರ್ಮಲ್ ಕಾರ್ಸು ಸಿಗುತ್ತೆ, ಒಳ್ಳೆ ಗುಡ್ ಕಂಡೀಷನಲ್ಲಿ ಕ್ವಾಲಿಟಿ ಆಗಿರೋ ಕಾರ್ಸು ಸಿಗುತ್ತೆ. ಸೊ ಕಾಲ್ ಮಾಡ್ಕೊ ಬನ್ನಿ. ಓಕೆ ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.